ಅಬ್ಬಬ್ಬಬ್ಬಬ್ಬಬ್ಬಬ್ಬ ನಿನ್ನೆಯಿಂದ ಇವಾಗ್ಲಿನವರೆಗೂ ಎಷ್ಟು ಫೋನ್ ಕಾಲ್ಸು, ಎಷ್ಟು ಮೆಸೇಜಸ್, ಎಷ್ಟು ನಿರಂಜನ್, ನಿಮ್ಮನ್ನ ಮಜಾ ಭಾರತದಲ್ಲಿ ಮತ್ತೆ ನೋಡಿ ಅದೆಷ್ಟು ಖುಷಿ ಆಯ್ತು. ನೀವಂದ್ರೆ ನಂಗೆ ತುಂಬಾ ಇಷ್ಟ. ಲವ್ ಯು, ಮಿಸ್ ಯು. ನೀವು ನಮ್ ಫ್ಯಾಮಿಲಿ ಎಷ್ಟು ಅಂತ ನಾನು ರಿಪ್ಲೈ ಮಾಡೋದು ಹೇಳಿ. ಥ್ಯಾಂಕ್ ಯು ಮಜಾ ಭಾರತ. ಇದೆಲ್ಲ ಸಾಧ್ಯ ಆಗಿದ್ದು ನಿಮ್ಮಿಂದ. ಇದೆಲ್ಲ ಸಾಧ್ಯ ಆಗಿದ್ದು ಬರೀ ನಿಮ್ಮಿಂದ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಶುರು ಮಾಡೋಣ. ಇದು ಮಜಾ ಭಾರತ ಸೀಸನ್ 3. ಇಲ್ಲಿ ಮಜಾ ಫುಲ್ಲು. ಈ ಮಜವಾದ ಎಪಿಸೋಡ್ಗೆ ನಮ್ಮ ಅಂದವಾದ ಜಡ್ಜಸ್ ನ ವೆಲ್ಕಮ್ ಮಾಡೋಣ. ಆಕಾಶಕ್ಕೆ ಇರಲೇಬೇಕು ಸೂರ್ಯ, ಕತ್ಲಾದಾಗ ಬರಲೇಬೇಕು ಚಂದ್ರ. ಇವರಿದ್ರೇನೆ ಮಜಾ ಭಾರತಕ್ಕೆ ಒಂದು ಅಂದ ಚಂದ. ಲೆಟ್ಸ್ ವೆಲ್ಕಮ್ ಮಜಾ ಭಾರತದ ಮಜ್ಜಾಧಿಪತಿ ಗೌರವ್ ಕೆ ರಾಜ್. Thank you so much. All the best, guys. ಇನ್ನು ಹುಣ್ಣಿಮೆ ಬೆಳದಿಂಗಳಿಗೆ ಜೀವ ಬಂದ್ರೆ ಇವ್ರಂಗೆ ಇರುತ್ತಾ. ಸೃಷ್ಟಿಯ ಅದ್ಭುತಕ್ಕೆ ಇಟ್ಟ ಹೆಸರೇ ರಚಿತಾ. Let's welcome Rachita Rao. Thank you, Niranjan. All the very best. ಇನ್ನು ಕರ್ನಾಟಕದ ಫ್ಯೂಚರ್ ಸ್ಟಾರ್ಸ್, ಬಾಯ್ಸ್ ಅಂಡ್ ಗರ್ಲ್ಸ್, ವೆಲ್ಕಮ್ ಟು ದ ಶೋ. ಹೊಸ ಕೋರಿಯೋಗ್ರಫಿ ಚೆನ್ನಾಗಿದೆ. ವೇಟ್ ಮಾಡದೆ ಬೇಡ, ಬನ್ನಿ ಮೊದಲ ಸ್ಕಿಟ್ ನ ನೋಡೋಣ. ಫ್ರಾಮ್ ರೀಮ್ ಅಂತಂದ್ರೆ ಮ್ಯಾಜಿಕ್ ಆಗ್ಬಿಡ್ಬೇಕಾಗಿತ್ತು. ಕೆಲ್ಸ ಮಾಡ್ದೇನೆ ಸಂಬಳ ಬರಂಗಿರ್ಬೇಕಾಗಿತ್ತು. ಜೀವನ ಮಾಯಾ ಬಜಾರ್ ಸಿನಿಮಾ ಇದ್ದಂಗೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ ಅಂತ ನಾನು ಅನ್ಕೋತೀನಿ. ಆದ್ರೆ ನಮ್ಮ ನಂದೀಶನಿಗೆ ಈ ಎಲ್ಲಾ ಚಾನ್ಸಸ್ ಸಿಕ್ಬಿಟ್ಟಿದ್ದಾರೆ. ಏನಿದು ಜಾದು ನೋಡ್ಕೊಂಬರೋಣ ಬನ್ನಿ. ಹರಿ 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 ಮುಗಿಲೆತ್ತರ ಹರಿ ಶಿವನ ಹತ್ತಿರ ಮೆರೆಯುವ ನಂದಿ ಸರ್, ನಾನು ಇವಳು ಗಂಡ. ಏನು ವಾಯ್ಸ್ ರೈಸ್ ಆಗ್ತಿದೆ? ಮನೆ ಅಳಿಯಾಗ್ ಬಂದವನು ಇಷ್ಟೇ ವಯಸ್ಸಲ್ಲಿ ಮಾತಾಡ್ಬೇಕು. ಪಾತ್ರೆ ತೊಳ್ದ? ಕಸ ಗುಡ್ಸಿದ ಮೇಲೆ ತೊಳಿತೀನಿ. ಅಂದ್ರೆ ಇನ್ನೂ ಗುಡ್ಸಿಲ್ಲ, ಪೊರ್ಕೆ ಇಲ್ಲಿಟ್ಟೆ. ನೀನೇ ಗುಡಿಸ್ತೀಯಾ? ಇಲ್ಲ, ನಿನಗ್ ದೆವ್ವ ಬಿಡಿಸ್ತೀನಿ. ವಾಯ್ಸು ಮನೆ ಅಳಿ ಆದವನು ಮನೆ ತೊಳ್ಕೊಂಡ್ ಬಿದ್ದಿರ್ಬೇಕು. ಹುಡುಗ್ರ, ಯಾರು ಮನೆ ಹಳಿ ಆಗ್ಬೇಡ್ರು. ಫಸ್ಟ್ ಆಫ್ ಆಲ್ ಅಳಿಯೇನೆ ಆಗ್ಬೇಡಿ. ಈ ಗಂಡಸರಿಗೆ ಹ್ಯಾಂಗ್ ಓವರ್ ಆದಾಗ ಎಣ್ಣೆ ಹೊಡಿಲೇಬಾರ್ದು ಅಂತಾರೆ, ಬಿಡ್ತಾರಾ? ಕಣೆ, ಡಿಸೆಂಬರ್ ಚಳಿಯಲ್ಲಿ ಕಂಬಳಿ ಬೆಚ್ಚಗಿರುತ್ತೆ ಅಂತ ತಗತ್ತೀವಿ. ಆಮೇಲೆ ಗೊತ್ತಾಗುತ್ತೆ ಅದು ಕಂಬಳಿ ಅಲ್ಲ, ಕರಡಿ ಅಂತ. ಅದಕ್ಕೇನು ತಾವ್ 6 ತಿಂಗಳು ನನ್ನ ಹಿಂದೆ ನಾಯಲ್ದಂಗ ಅಲ್ದಿದ್ದು. ಏನ್ ಮಾಡೋದು, ಗೃಹ ಪ್ರವೇಶದ ದಿನನೇ ಮನೆ ನಮ್ಮ ಮೇಲೆ ಬೀಳುತ್ತೆ ಅಂತ ಯಾರಿಗ್ ಗೊತ್ತಿರುತ್ತೆ? ಲೇ, ನಿನ್ನಂತ ವೇಸ್ಟ್ ಬಾಡಿ ಹತ್ರ ಮಾತಾಡಕ್ ನನಗ್ ಟೈಮ್ ಇಲ್ಲ. ನಾನು ಆಫೀಸಿಗೆ ಹೋಗ್ತೀನಿ. ಹೋಗು, ವಾಪಸ್ ಮನೆಗಂತೂ ಬರಕ್ಕೆ ಹೋಗ್ಬೇಡ. ಯಾಕೆ? ಡಾಕ್ಟರ್ ಹೇಳಿದ್ದಾರೆ, ಮನಸ್ಸಿಗೆ ಕಿರಿಕಿರಿ ಆಗೋ ವಸ್ತುಗಳನ್ನ, ಟೆನ್ಷನ್ ಕೊಡುವ ವಸ್ತುಗಳನ್ನ ಮನೆಯೊಳಗೆ ಇಟ್ಕೋಬೇಡ ಅಂತ. ನನ್ಗೂ ಹೇಳಿದ್ದಾರೆ, ಮನೆಯಲ್ಲಿ ತುಕ್ಕಿಡ್ದಿರೋ ವಸ್ತುಗಳಿದ್ರೆ ತಂದು ಗುಜ್ರಿಗೆ ಹಾಕಿ ಅಂತ. ಬೇಕಿತ್ತಾ ಅಲ್ಲ, ಬೇಕಾಗೆ ಇತ್ತು. ಲೇ, ಇಷ್ಟೆಲ್ಲ ಮಾತಾಡ್ತಿಯಲ್ಲ, ನಿನ್ ಯೋಗ್ಯತೆಗೆ ಒಂದು ಫಸ್ಟ್ PUC ಪಾಸ್ ಮಾಡಕ್ಕಾಗಿಲ್ವಾ? ನೋಡೆ, ಒಬ್ಬ ಹುಡುಗ ಪಾಸ್ ಆಗಿ ಹೋಗ್ತಾನೆ ಅಂದ್ರೆ ಅದಕ್ಕೆ ಕಾರಣ ಅವ್ರು ಪಾಠ ಮಾಡೋ ಟೀಚರು ಸೂಪರ್ ಆಗಿ ಪಾಠ ಮಾಡಿದಾರೆ ಅಂತ ಅರ್ಥ. ಅದೇ ಒಂದ್ ಹುಡುಗ ಫೇಲ್ ಆಗಿದ್ದಾನೆ ಅಂದ್ರೆ ಅದಕ್ಕೆ ಕಾರಣ ಪಾಠ ಮಾಡೋ ಟೀಚರೇ ಸೂಪರ್ ಆಗಿದ್ದಾರೆ ಅಂತ ಅರ್ಥ. ಲೇ, ನೀನಿಂತ ಕಿತ್ತೋದ್ ಬಿಕಾರಿ ಅಂತ ಗೊತ್ತಿದ್ರೆ ನನ್ ಮದ್ವೆನೇ ಆಗ್ತಿರ್ಲಿಲ್ಲ. ನಾನು ಮದುವೆ ಮುಂಚೆ ನಿನಗೆ ಹೇಳಿರ್ಲಿಲ್ವಾ ಏನಂತ? ಈ ಪ್ರಪಂಚದಲ್ಲಿ ನನಗೆ ನಿನ್ನನ್ನು ಬಿಟ್ರೆ ಬೇರೆ ಏನೂ ಇಲ್ಲ ಅಂತ. ಲೇ, ನಿನ್ನ ಹತ್ರ ಮಾತಾಡೋ ಬದಲು ನಾನು ಆಫೀಸಿಗೆ ಹೋಗ್ತೀನಿ. CM ಬರ್ತಿದ್ದಾರೆ ಇವತ್ತು. CM ಬಂದ್ರೆ ಅವನೊಂದು ದೊಡ್ಡ ಕಲೆಕ್ಟರ್. ಲೇ, CM ಕೈ ಕೆಳಗಡೆನೆ ಕೊಡೋ, ಎಷ್ಟೋ ಜನ ಕಲೆಕ್ಟರ್ ವರ್ಕ್ ಮಾಡೋದು. ನಂಗೆ ಗೊತ್ತಿರ್ಲಿಲ್ಲ. ಅದ್ ಗೊತ್ತಿದ್ರೆ ನೀನ್ ಯಾಕೆ ಇಲ್ಲಿ ಇರ್ತಿದ್ದೆ? ಮಾಡ್ತೀನಿ ನೀನು. ಯಾರು ಹೊಡೆದಿತ್ತು? ಯಾರು ಚಿನ್ನ, ನಿನ್ಗೆ ಯಾರಾದ್ರೂ ಹೊಡೆದ್ರ? ಇಲ್ಲಪ್ಪ. ಗೊಬ್ಬರ ಹಾಕೊಂಡ್ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅಂತಾಳೆ. ಯಾರು ನಿಮ್ಗೆ ಯಾರಾದ್ರೂ ಹೊಡೆದ್ರ? ಹೇಳಪ್ಪ. ನೋಡಿದ್ರಾ, ದೋಸೆ ಸೀದೋದ್ರು ನಮ್ಮನೆ ದೋಸೆ ತೂತೆ ಆಗಿಲ್ಲ ಅಂತ. ಅಯ್ಯೋ ರೀ, ಹೇಳೋದ್ ಮರ್ತೋದೆ. ಗುಜ್ರಿ ಅಂಗಡಿಗೆ ಹೋದಾಗ ಈ ದೀಪ ಸಿಕ್ತು, ನೀಟಾಗಿ ತೊಳ್ದಿಡಿ.
ಇದನ್ನ ತೊಳೆದಿಟ್ರೆ ದುಡ್ಡು ಸಿಗುತ್ತಾ? ಸಿಗತ್ತೆ. ಆಂಟಿಕ್ ಪೀಸ್ಗೆ ಮಾರ್ಕೆಟ್ ಅಲ್ಲಿ ಒಳ್ಳೆ ವ್ಯಾಲ್ಯೂ ಇದೆ. ನೀಟಾಗಿ ತೊಳೆದಿಡಿ, ಪಳ ಪಳ ಅಂತಿರ್ಬೇಕು. ಈ ಭಯ ಇರ್ಲಿ. ಎಲ್ರಿಗೂ ಒಂದ್ ಮಾತು ಹೇಳ್ತೀನಿ, ನಾನು ಕಷ್ಟನ ಅಪ್ಪನಿಂದ ಕಲ್ತೆ, ಸಂಸ್ಕಾರನ ಅಮ್ಮನಿಂದ ಕಲ್ತೆ. ಈ ಬಟ್ಟೆ ತೊಳೆದು ಪಾತ್ರೆ ಉಜ್ಜೋದೆಲ್ಲ ರೀ, ಮದುವೆ ಆದ್ಮೇಲೆ ಕಲ್ತೆ. ಏನೇ ಛತ್ರಿ ಬಿಟ್ಟೋಗಿದ್ದೆ. ಲೇ ಛತ್ರಿ ಆ? ಅಲ್ಲಿಗೆ ತಗೊಂಡೋಗು ಅಂದೆ. ಹಾ, ಹುಷಾರು. ಯಾರು ಅವಳು ನನ್ನ ಪೊರಕೆ ತಗೊಂಡ್ ಹೊಡೆದಾಗ ನಕ್ಕವ್ರು ಯಾರು? ಏಯ್, ನೀವ್ ಹೋಗಿ ಹಿಂದೆ ಕುತ್ಕೊಳ್ಳ. ನಗ್ತಾನೆ ಪಕ್ಕ ಪಕ್ಕ. ಎಲ್ಲದಕ್ಕೂ ಹಂಗ ನಗಬೇಡ, ಮತ್ತೆ ನಾವು ಮಾಡಿದ್ದೆಲ್ಲ ಕಾಮಿಡಿ ಅನ್ಕೊಂಡ್ಬಿಡ್ತೀವಿ. ಇದೊಂದು ದೀಪ ಅಂತೆ, ಇದನ್ನ ಉಜ್ಬೇಕಂತೆ, ಪಳ ಪಳ ನಂಗೆ ಒಳಗ್ ಮಾಡ್ಬೇಕಂತೆ, ದುಡ್ಡು ಸಿಗುತ್ತಂತೆ. ನನ್ನ ಹೆಂಡತಿ ಮನೆಯಲ್ಲಿಲ್ಲ, ನನ್ನ ಏನು ಮಾಡಬೇಡ ಪ್ಲೀಸ್, ಬಿಟ್ಬಿಡು. ಯಾರೋ ನೀನು? ಆಲಂಪನ, ನಾನು ಜೀವಿ. ಭೂತಗಳಿಗೆ ಭೂತ. 7 ಬೆಟ್ಟ ಹತ್ತಿ, 7 ಸಮುದ್ರ ಹಾರಿ, 7 ಸಾಮ್ರಾಜ್ಯ ನೆಗೆದು ನಂದಿ ಬೆಟ್ಟದ ಕೆಳಗಿರೋ ಪಾತಾಳ ಲೋಕದ ಬೇತಾಳ ರಾಜ್ಯದ ಮಿನುಗು ಮೂಲೆಯಲ್ಲಿರೋನು. ಸಾವಿರಾರು ವರ್ಷ ಆರಾಮಾಗಿದ್ದೆ. ಈಗ ನೀವು ಆ ದೀಪನ ಒರೆಸಿದ್ರಿ, ನಾನು ಅದ್ರೊಳಗಿಂದ ಬಂದೆ. ನಾನೇ ಮನೆಯಲ್ಲಿ ನನ್ನ ಹೆಂಡತಿ ಸೇವಕ, ಇವನು ನನ್ನ ಸೇವಕ ಅಂತೆ. ಇವಾಗ ನನ್ನ ಕತೆನ ನನಗೆ ಇವನ್ ಹೋಗೆ ಬುಟ್ಟ. ಏನೋ ನಿನ್ ವೇಷ, ಬಾಟಮು ಫಿಗರ್, ಟಾಪ್ ಬಾಡಿ ಬಿಲ್ಡ್ರು. ಲೇ, ಹಿಂಗ್ ಎರಡ್ರ ಮಧ್ಯೆ ಇರ್ಬೇಡ, ಜನ ತಪ್ಪಿಕತಾರೆ. ನಾನು ಜೀನಿ. ಓವರ್ ಡವ್ ಎಲ್ಲ ಮಾಡ್ಬೇಡ. ಯಾವ ಡ್ರಾಮಾ ಕಂಪನಿಯಿಂದ ಬಂದು ಹೇಳು, ಇಲ್ಲೇ ನಮ್ ಸಾರಿಗೆ ಹೇಳಿ ಆಡಿಷನ್ ಕೊಡಿಸ್ತೀನಿ. ಹುಜೂರ್, ನಾನು ಜೀನಿ, ನನ್ನ ನಂಬಿ. ನೀ ಜೀನಿ ಅಂತ ನಾನು ಹೆಂಗಪ್ಪ ನಂಬಲಿ? ಹುಜೂರ್, ಇದು ನನ್ನ ಪ್ಯಾನ್ ಕಾರ್ಡ್. ಇದು ನಿಮ್ಗೂ ಬಂತ? ಇದು ನನ್ನ ಆಧಾರ್ ಕಾರ್ಡ್, ಇದು ನನ್ನ ವೋಟರ್ ಐಡಿ. ಹುಜೂರ್, ಇದು ನಾನು 7 ಲೋಕಕ್ಕೂ ಓಡಾಡೋ ಯೂನಿವರ್ಸಲ್ ಲೈಸೆನ್ಸ್. ಹುಜೂರ್, ನೀವು ಏನಾದ್ರೂ ಕೇಳಲೇಬೇಕು, ನಾನು ಏನಾದ್ರೂ ಕೊಡ್ಲೇಬೇಕು. ಹುಜೂರ್, ಇನ್ನು ನನ್ನ ನಂಬಿಕೆ ಬಂದಿಲ್ವಾ? ಅಯ್ಯೋ, ಏನ್ ಮಾಡ್ಲಿ? ಹುಜೂರ್, ಆ ಹರ್ಷಿತನ ಒಂದೇ ಕೈಯಿಂದ ಮೇಲೆತ್ಲಾ? ಅವಳ ಪ್ರತಿ ಸ್ಕಿಟ್ಟಲ್ಲಿ ಎತ್ತಿ ನನಗೆ ಸಾಕಾಗಿದೆ. ಅಲ್ಲಿ ಬಿಳಿ ಸೀರೆ ಉಟ್ಟಂಗ್ ಕೂತಾಳಲ್ಲ ಮಧು, ಅವಳು ಹೋಗಿ ಎತ್ತು. ಏನಾಯ್ತು? ಕರೆಂಟ್ ಸಾಕ್ ಹೊಡಿತಾ? ಹುಜೂರ್, ಇವ್ರನ್ನ ಯಾರು ಅನ್ಕೊಂಡಿದ್ದೀರಾ? ಯಾರು? ನಮ್ಮ ಅವ್ವ. ಗರ್ಭದಿ ನಮೂರಿಸಿ ಪೂರಣಿ ನದಿಯುತ್ತರೆ ಬೇರಲಿ ಕುಳಿತಂತೆ ಅಮ್ಮ. ಮತ್ತೇನಾಯ್ತು? ಹುಜೂರ್, ನಮ್ಮಮ್ಮ ಭೂಮಿ ಮೇಲೆ ಬಂದು ತಿನ್ಬಾರ್ದೆಲ್ಲ ತಿಂದು ಒಳ್ಳೆ ಬಸ್ರಿ ಆನೆ ತರ ಆಗಿದ್ದಾಳೆ. ಬಾಯ್ಲಿ. ಥ್ಯಾಂಕ್ ಯು ಮಮ್ಮಿ. ಡ್ರಾಮಾ ಡೈಲಾಗ್ ಎಲ್ಲ ಸಖತ್ತಾಗಿ ಹೇಳ್ತೀಯ. ಯಾವ ಊರಿಂದ ಬಂದಿದ್ದು? ಹುಜೂರ್, ಹಸುರ. ಓ, ಆಂಬುಲೆನ್ಸ್ ಅಲ್ಲಿ ಬಂದ. ನೀರೇನಾದ್ರೂ ಕುಡಿತೀಯ? ಹುಜೂರ್, ನಾನು ನಿಮ್ಮ ಸೇವಕ. ನೀವು ಏನಾದ್ರೂ ಕೇಳಲೇಬೇಕು, ನಾನು ಏನಾದ್ರೂ ಕೊಡ್ಲೇಬೇಕು. ಇಲ್ಲ ಅಂದ್ರೆ ನನ್ನ ತಲೆ ಸಿಡಿದು 1000 ಓಡಾಗುತ್ತೆ. ಲೇ, ನಾನ್ ಮೊದ್ಲ ಟೆನ್ಷನ್ ಅಲ್ಲದೇನೆ, ತಲೆ ತಿನ್ಬೇಡ, ಹೋಗು, ನನ್ಗೆ ಮಾಡಕ್ ಸುಮಾರು ಕೆಲಸ ಇದೆ. ನಾನೇ ಮಾಡ್ತೀನಿ. ನಾನ್ ಬಟ್ಟೆ ತೊಳಿಬೇಕಣ. ನಿಮ್ ಬದ್ಲು ನಾನೇ ಮಾಡ್ತೀನಿ. ನಾನ್ ಎಲ್ಲ ಒರೆಸ್ಬೇಕು. ನಾನೇ ಮಾಡ್ತೀನಿ. ನಾನ್ ಪಾತ್ರೆ ಉಜ್ಬೇಕು. ನಾನೇ ಮಾಡ್ತೀನಿ. ಅಡಿಗೆ ಮಾಡ್ಬೇಕು. ನಾನೇ ಮಾಡ್ತೀನಿ. ನಾನ್ ಹೇಳ್ತಿದ್ದೆ ಸಂಸಾರ ಮಾಡ್ಬೇಕು. ನಾನೇ ಮಾಡ್ತೀನಿ. ನಾನ್ ಮಕ್ಳು ಮಾಡ್ಕೋಬೇಕು. ನಾನೇ ಮಾಡ್ತೀನಿ. ನೋಡು, ನಿನ್ ಜೊತೆ ಆಡಕ್ ನನ್ನ ಹತ್ರ ಟೈಮ್ ಇಲ್ಲ, ಸುಮಾರು ಕೆಲಸ ಇದೆ. ತಗೋ ಈ 10 ರೂಪಾಯಿನ, ಹೊರಗಡೆ ಹೋಗಿ ಟೀ ಕುಡಿದು ರೈಟ್ ಹೇಳು. ಏನೋ ಇವ್ನು, ಯಾವ ನೀವು? ಯಪ್ಪ, ಇವು ನಿಲ್.
ಏನೋ ನಿನ್ ಕ್ವಾಟ್ಲೆ ಹುಜೂರ್ ನಾನು ಜೀನಿ ಹಂಗಂತ ನಾನ್ ನಂಬೇಕಾ ಹಾಗಾದ್ರೆ ನಾನು ಆಕಾಶದ ಮೇಲೆ ಹಾರಾಡ್ಬೇಕು ಕರ್ಕೊಂಡು ಹಾರಾಡ್ಸು ಹುಜೂರ್ ಅಷ್ಟೇ ತಾನೇ ಜುಂಬುಲಕಲೆ ಜುಂಬಾ ಭೂಮ್ ಭೂಮ್. ಹುಜೂರ್ ಗಟ್ಟಿಯಾಗಿ ಹಿಡ್ಕೊಳ್ಳಿ. ಜೀನಿ ನೀನ್ ಏನೋ ಅನ್ಕೊಂಡ್ಬಿಟ್ಟಿದ್ದೆ ಕಣೋ. ಇವ್ ರಿಯಲಿ ಜೀನಿಯಸ್ ಜೀನಿ ಬಾಯಾರಿಕೆ ಆಗ್ತಾ ಇದೆ, ನೀರಿದ್ರೆ ಕೊಡೋ. ಹುಜೂರ್ ಈ ವೆದರ್ಗೆ ನೀರೇನ್ ಮಾಡ್ತೀರಾ? ಚಿಲ್ಡ್ ಬೀರೆ ಕುಡೀರಿ. ಇಲ್ಲಿ ಬಿಯರ್ ಸಿಗುತ್ತಾ? ಬಂತು ನೋಡಿ. ಜೀನಿ ಮೋಡದಲ್ಲಿ ಬಿಯರು ನೀನು ಸಿಕ್ಕಾಪಟ್ಟೆ ಅಪ್ಡೆ ಹಿಡ್ಕೊಳೋ. ಬಿಯರ್ ಏನ ಸಿಕ್ತು ನೆಂಚ್ಕೊಳಕ್ ಏನು ಇಲ್ವಾ? ಹುಜೂರ್ ಫಿಶು ಚಿಪ್ಸ್ ಇದೆ ಓಕೆನಾ? ಇನ್ನು ಫಿಶ್ ಸಿಗುತ್ತಾ? ಹುಜೂರ್ ನೀರಿದೆ ಅಂದ್ಮೇಲೆ ಫಿಶ್ ಇರಲ್ವಾ? ಬಂತು ನೋಡಿ. ಜೀನಿ ಸ್ವರ್ಗ ಇರುತ್ತೆ ಅಂತ ಕೇಳಿದ್ದೆ, ಆದ್ರೆ ಈ ರೇಂಜಿಗೆ ಇರುತ್ತೆ ಅಂತ ಗೊತ್ತಿರ್ಲಿಲ್ಲ ಕಣೋ. ಹುಜೂರ್ ಎಗ್ರಿ ಎಗ್ರಿ. ಯಾಕೆ? ಹಂಸು ಇದನ್ನ ಫ್ಲೈಟ್ ಅಲ್ಲಿ ಟರ್ಬುಲೆನ್ಸ್ ಅಂತಾರೆ. ಈ ಕೋಲ್ಡ್ ವೆದರ್ಗೂ ಚಿಲ್ಡ್ ಬಿಯರ್ಗೂ ಫಿಶ್ ಚಿಪ್ಸಿಗೂ ಒಂದು ಫಿಗರ್ ಜೊತೆಲಿ ಇದ್ದಿದ್ರೆ ನಿಮ್ ಹೆಂಡತಿಂಗ್ ಕರ್ಸ್ಲಾ? ಇಂಥ ತಂಪತ್ತಲ್ಲಿ ಆ ನಾಯಿನ ನೆನಪಾಗ್ತೀನಿ ನೀನು. ಗಾಡಿ ಸೈಡ್ಗೆ ಹಾಕು, ಸುಸು ಮಾಡ್ಬೇಕು. ಹುಜೂರ್ ನೀವು ಸುಸು ಮಾಡಿದ್ರೆ ಸಿಟ್ಲು ಹೊಡೆಯುತ್ತೆ. ಜೀನಿ ನಾವು ಭೂಮಿಯಿಂದ ನಿಂತು ಆಕಾಶ ನೋಡಿದ್ರೆ ಸ್ಟಾರ್ ಕಾಣಿಸ್ತವೆ, ಇಲ್ಲಿಂದ ನಿಂತು ಕೆಳಗಡೆ ಭೂಮಿ ನೋಡಿದ್ರೆ 2 ಸ್ಟಾರ್ ಕಾಣಿಸ್ತೇವಲ್ಲ, ಯಾರದು? ಹುಜೂರ್ ಆ ಕಡೆದು ಗುರು ಸಾರು, ಈ ಕಡೆ ಇರೋದು ರಚ್ಚು ಮೇಡಮ್. ಮತ್ತೆ ಈ ಕಡೆ ಯಾವ ಚಿಕ್ಕ ಚಿಕ್ಕ ಸ್ಟಾರ್ಗಳು ಕಾಣಿಸ್ತೇವೆ ಅಲ್ಲ? ಹುಜೂರ್ ಇವೆಲ್ಲ ಮಜಾ ಭಾರತ ಸ್ಟಾರ್ಸು. ಜೀನಿ ಇವಾಗ ಒಪ್ಕೊಂಡೆ ಕಣೋ, ಇವ ರಿಯಲಿ ಜೀನಿಯಸ್. ಜೀನಿ ನನ್ನ ಹೆಂಡತಿ ಜೊತೆ ನರಕ ಅನುಭವಿಸಿ ಸಾಕಾಗೋಗಿದೆ. ಇಲ್ಲೆಲ್ಲ ಅಕ್ಕಪಕ್ಕ ಸ್ವರ್ಗ ಇರುತ್ತಂತಲ್ಲ, ಅದನ್ನೊಂದ್ ಸ್ವಲ್ಪ ತೋರ್ಸ. ಹುಜೂರ್ ಅಷ್ಟೇ ತಾನೇ ಜುಂಬಲಕಲೆ ಜುಂಬಾ ಭೂಮ್ ಭೂಮ್. ಜೀನಿ ನಾನು ಸ್ವರ್ಗ ನೋಡ್ತೀನಿ ಅಂತ ಕನಸು ಮನಸ್ಸಲ್ಲ ಅನ್ಕೊಂಡಿರ್ಲಿಲ್ಲ ಕಣೋ. ಅಪ್ಪ ನಿನ್ನಿಂದ ನಾನು ಸ್ವರ್ಗ ನೋಡಂಗಾಯ್ತು. ಥ್ಯಾಂಕ್ ಯು ಸೋ ಮಚ್. ಜೀನಿ ಇಲ್ಲಿ ಅವರೆಲ್ಲ ಇರ್ತಾರಂತಲ್ಲ, ಕರ್ಸು. ಯಾರು? ಅದೇ ಎಲ್ಲೋದ್ರು? ಜೀನಿ ಎಲ್ಲ ಹೋಗಿಬಿಟ್ರಲ್ಲ. ಹುಜೂರ್ ನಿಮ್ ನಾನ್ಸಿಂಗ್ ಡ್ಯಾನ್ಸ್ ನೋಡಿ ನಿಮ್ ಸ್ಕಿಟ್ ಹುಡುಗಿಯರೇ ಎಸ್ಕೇಪ್ ಆಗ್ತಾರೆ. ಇನ್ನು ಅವ್ರು ಇರ್ತಾರ? ನಾವಿಲ್ಲಿ ಜಾಸ್ತಿ ಹೊತ್ತಿರೋದ್ ಬೇಡ, ಬನ್ನಿ. ಜೀನಿ ಹೆಂಗೋ ಸ್ವರ್ಗ ತೋರ್ಸಿದೆ, ಹಂಗೆ ಫಾರಿನ್ ಟ್ರಿಪ್ ಒಂದ್ ಮಾಡ್ಸ್ಬಿಡ. ಅಷ್ಟೇ ತಾನೇ ಜುಂಬಲಕಲೆ ಜುಂಬಾ ಭೂಮ್ ಭೂಮ್. ಜೀನಿ ನಾನಿದನ್ನ ಟಿವಿಯಲ್ಲಿ, ಫೋಟೋದಲ್ಲಿ, ಪಿಕ್ಚರ್ ಅಲ್ಲಿ, ಬುಕ್ ಅಲ್ಲಿ, ಮೇಸ್ಟ್ರ ಬಾಯಲ್ಲಿ ಕೇಳಿದ್ದೆ, ನೋಡಿದ್ದೆ. ಆದ್ರೆ ಇಷ್ಟ ಹತ್ರದಿಂದ ನೋಡ್ತೀನಿ, ಮಾತಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಜೀನಿ ಥ್ಯಾಂಕ್ ಯು ಸೋ ಮಚ್.
ನನ್ನ ನರಕ ಅಂದ್ರೆ ಹೆಂಡ್ತಿ. ಹಲೋ, ಎಲ್ರಿ ಇದೀರಾ? ವಾಷಿಂಗ್ಟನ್ ಆ? ವಾಶ್ರೂಮ್ ನಲ್ಲಿ ಇದ್ದೇನೆ ಕಣೆ. ಆ, ಮನೆಗೆ ಬಿಸ್ನೆಸ್ ಪಾರ್ಟ್ನರ್ ಬರ್ತಿದ್ದಾರೆ, ಮನೆನ ಕ್ಲೀನ್ ಮಾಡಿಟ್ಟಿರಿ. ಜಿನಿ, ನಾನು ಅರ್ಜೆಂಟ್ ಆಗಿ ಮನೆಗೆ ಹೋಗ್ಬೇಕು ಕಣೋ, ನಾನು ಹೆಂಡ್ತಿ ಬರ್ತಾ ಇದ್ದಾಳೆ. ಹುಜೂರ್ ಅರ್ಜೆಂಟ್ ಅಂದ್ರೆ ಹೆಂಗೆ? ನಾವಿರೋದು ಅಮೆರಿಕದಲ್ಲೇ. ಅಮೆರಿಕದಲ್ಲ ನಾನ್ ಬೇರೆ ಊಟ ಬಟ್ಟೆಲ್ ಬೈದೇನಿ. ಜೇಬಲ್ ₹1 ದುಡ್ಡಿಲ್ಲ, ಪರ್ಸ್ ಇಲ್ಲ, ವೀಸಾ ಇಲ್ಲ, ಪಾಸ್ಪೋರ್ಟ್ ಇಲ್ಲ. ಇರೋ ₹10 ನಿನ್ಗೆ ಕೊಟ್ಬಿಟ್ನಲ್ಲೋ. ನಿನ್ ಕಾಲಿಗೆ ಬೀಳ್ತೀನಿ, ಪ್ಲೀಸ್ ಕರ್ಕೊಂಡು ಹೋಗೋ. ಹುಜೂರ್ ಅಷ್ಟೇ ತಾನೇ? ಜೂಂಬುಲಕಲೆ ಜೂಂಬಾ ಭೂಮ್ ಭೂಮ್. ಹುಜೂರ್ ಟ್ರಿಪ್ ಹೆಂಗಿತ್ತು? ಸಖತ್ತಾಗಿತ್ತು. ರೀ, ನನ್ನ ಹೆಂಡ್ತಿ ಬರ್ತಾ ಇದ್ದಾಳೆ, ಹೋಗಿ ಬಚ್ಚಿಟ್ಕೊ ಹೋಗು. ನಾನು ಯಾರ ಕಣ್ಣಿಗೂ ಕಾಣಿಸ್ಕೊಳ್ಳಲ್ಲ ಬಿಡಿ. ಹೌದಾ? ರೀ, ನೆಲ ಗುಡ್ಸ್ದಾ? ಇವಾಗ ಗುಡಿಸ್ತೇನೆ. ಯಾಕಿನ್ನು ಗುಡ್ಸಿಲ್ಲ? ವಾಯ್ಸು ಎಲ್ಲ ಕೆಲಸ ನಾನು ಒಬ್ಬನೇ ಮಾಡ್ಬೇಕೇನು? ಹಾಗಾದ್ರೆ ನಾನು ಇನ್ನೊಂದ್ ಮದ್ವೆ ಆಗ್ಲಾ? ಏನು ಇದೇ ಡೈಲಾಗ್ ನಾ ಹುಡುಗರು ಹೇಳಿದ್ರೆ ಜೋಕು, ನಾವ್ ಹೇಳಿದ್ರೆ ಶಾಕ? ಮಳೆಗಾಲದಲ್ಲಿ ಕಿತ್ತೋಗಿರೋ ಮಾಗಡಿ ರೋಡ್ ಇದ್ದಂಗದ, ಇನ್ನೊಂದ್ ಮದ್ವೆ ಹಾಕಳಂತೆ. ಏನ? ಏನಿಲ್ಲ, ನೀನ್ ಮನಸ್ಸು ಮಾಡಿದ್ರೆ ಎಷ್ಟು ಮದ್ವೆ ಬೇಕಾದ್ರೂ ಆಗ್ಬೋದು ಅಂದೆ. ಈ ಡವ್ ಎಲ್ಲ ಬೇಡ, ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ತಲೆ ನೋವ್ತಾ ಇದೆ, ಕಾಫಿ ಮಾಡ್ಕೊಂಬ. ತಲೆನೋವ? ಎಲ್ಲಿ ಎಲ್ಲಿ? ತಲೆ ನೋವು ಎಲ್ಲಿ ಬರುತ್ತೆ? ತಲೆ ಇದ್ದವ್ರಿಗೆ ಬರುತ್ತೆ, ನಿನಗೆ ಎಲ್ಲಿ ಬರುತ್ತೆ ಅಂತ ಕೇಳಿದೆ. ಏನ? ಏನಿಲ್ಲ ಕೈಯಲ್ಲೇನು? ಏನಿಲ್ಲ 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 ಕಣೆ, ತೋರ್ಸಿ. ಏನಿಲ್ಲ. ಬಿಡ್ರಿ. ಓ, ದೀಪ ನೀಟಾಗಿ ತೊಳೆದಿಡಿ ಅಂದ್ರೆ ಹಂಗೆ ಇಟ್ಟಿದ್ದೀರಾ? ಇವಾಗ ತೊಳಿತೇನೆ ಕೊಡು. ಹೇಳಿದ್ ಒಂದ್ ಕೆಲ್ಸನೂ ಮಾಡಲ್ಲ, ನಾನೇ ಕ್ಲೀನ್ ಮಾಡ್ತೀನಿ. ಹುಜೂರ್ ನಿಮ್ ಹೆಂಡತಿ ದೀಪನ್ನ ಉಜ್ತಾ ಇದ್ದಾಳೆ. ನಾನು ಅವ್ರ ಕಡೆ ಕಾಣಿಸ್ಕೊಂಡ್ಬಿಡ್ತೀನಿ. ಕಾಣಿಸ್ಕೋಬೇಡ ಕಣೋ, ಅವಳು ಕಣ್ಣಿ ಮಾತ್ರ ಕಾಣಿಸ್ಕೊಳಕ್ ಹೋಗ್ಬೇಡ, ಸುಮ್ನೆ ನಿತ್ಕೋ. ರೀ, ಯಾರ ಹತ್ರ ಮಾತಾಡ್ತಿದ್ದೀರಾ? ಯಾರು ಇಲ್ಲ ನೋಡು. ನೋಡ್ರಿ, ಈ ದೀಪದಲ್ಲಿ ಎಷ್ಟು ಧೂಳಿದೆ ಅಂತ. ಹುಜೂರ್ ನಿಮ್ ಹೆಂಡತಿ ಹೊಡಿತಾ ಇದ್ದಾಳೆ. ಹುಜೂರ್ ನಿಮ್ ಹೆಂಡತಿ ಹೊಡಿಬಾರ ಜಾಗಕ್ಕೆಲ್ಲ ಹೊಡಿತಾ ಇದ್ದಾಳೆ. ಹೇಳಿ. ಹೊಡಿಬೇಡ ಕಣೆ. ಯಾಕ್ರಿ ತಗ್ಗೋಗುತ್ತೆ ಅಂತ ಹೇಳಿದೆ. ತಗೋಗುತ್ತೆ ಅಂತ ಸುಮ್ನೆ ಇದ್ರೆ ಪಳಪಳ ಅನ್ನತ್ತಾ? ಆದ್ರೂ ರೀ, ಈ ದೀಪದ್ದು ಬಾಟಮ್ ಶೇಪ್ ನೋಡಿ, ಸಖತ್ ಸೆಕ್ಸಿ ಆಗಿದೆ. ದಯವಿಟ್ಟು ಅವ್ರ ಕಣ್ಣಿಗೆ ಕಾಣಿಸ್ಕೊಳಕ್ ಹೋಗ್ಬೇಡ ಕಣೋ. ರೀ, ಯಾರ್ ಕಾಲಿ ಬೀಳ್ತಾ ಇದೀರಾ? ಕಾಲಲ್ಲಿ ಇಲ್ಲಿ ಧೂಳಾಗಿತ್ತು ಒರೆಸ್ತಾ ಇದ್ರು ನೋಡು. ಇಲ್ವರ್ ಚಂದ ಕೆಳಗೋರಿಸ್ತಾರೆ. ಆದ್ರೂ ನೋಡ್ರಿ, ಅದನ್ನ ಮಾತ್ರ ಉಜ್ಬೇಡ. ಉಜ್ಲಿ ಬಿಡಿ. ಈ ಉಜ್ಬೇಡ, ಉಜ್ಲಿ ಬಿಡಿ. ಉಜ್ಬೇಡ. What to the ding dong to the papa say? What to the ding dong to the papa say? What to the ding dong to the mama say? ಛೂ ಬಿಡೆ ಹಾಟನ್ ಛೂ ಬಿಡೆ, ಟೂ ಬಿಡೆ ಕೋಪಕ್ಕೆ ಟೂ ಬಿಡೆ, ಪಿಜ್ಜಾ ಬರ್ಗರ್ ಬೇಡೆ, ನಂಗ್ ಮುದ್ದೆ ಸಾರು ನೀಡೆ, ಡಿಸ್ಕೋ ಡಾನ್ಸ್ ಪೀಡೆ, ಈ ಟಪಾಂಗುಚಿ ನೋಡೆ. ಅಯ್ಯೋ ಜೀನಿ! ಅಂದ್ರೆ ಇವ್ ನಿನ್ನ ಮೊದ್ಲಿಗೆ ಗೊತ್ತಾ? ಎಷ್ಟ್ ದಿನ ನಡೀತಾ ಇದೆ ಈ ವ್ಯವಹಾರ? ಚಿಕ್ಕ ವಯಸ್ಸಲ್ಲಿ, ಚಿಕ್ಕ ವಯಸ್ಸಿನಿಂದನಾ? ಫಿಲ್ಮಿ ಬೇರೆ ಹೋಗಿದ್ರಾ? ಚಿಕ್ಕ ವಯಸ್ಸಲ್ಲಿ ಫಿಲ್ಮ್ ಅಲ್ಲಿ ನೋಡಿಲ್ವೇನ್ರಿ? ಇವರು ಜೀನಿ, ನಾವು ಕೇಳಿದ್ದೆಲ್ಲ ಕೊಡ್ತಾರೆ. ಆಲಂಪನ ನಿನಗೇನ್ ಬೇಕು ಕೇಳು, ಎಲ್ಲ ಕೊಡ್ತೀವಿ. ನನಗೊಂದೇ ಒಂದು ಒಂದೇ ಒಂದು ಒಂದೇ ಒಂದು ಒಂದೇ ಒಂದು ಸೀರೆ ಬೇಕು. ಅಷ್ಟೇನಾ? ಸೀರೆ ಚೆನ್ನಾಗಿದೆ, ಕಲರ್ ಚೆನ್ನಾಗಿಲ್ಲ. ಕಲರ್ ಚೆನ್ನಾಗಿದೆ, ಬಾರ್ಡರ್ ಚೆನ್ನಾಗಿಲ್ಲ. ಬಾರ್ಡರ್ ಚೆನ್ನಾಗಿದೆ, ಮೆಟೀರಿಯಲ್ ಚೆನ್ನಾಗಿಲ್ಲ. ಈ ಹೆಂಡ್ತಿರ್ನ ಜೀಲಿ ಕೈಯಿಂದ ಕಂಟ್ರೋಲ್ ಮಾಡಕ್ಕಾಗಲ್ಲ. ಯೋ, ಈ ಅಮ್ಮನ್ ಜೊತೆ ಇಷ್ಟು ವರ್ಷ ಹೆಂಗೆ ಬದುಕಿದೆ? ಏನ್ ಮಾಡೋದು, ಮದ್ವೆಲಿ ಹಿಂಗಿದೆ ಅಂತ ಗೊತ್ತಿದ್ರೆ ಹೃದಯ ಜೋಡ್ಸೋ ಬದಲು ಕೈ ಜೋಡಿಸಿ ನಮಸ್ಕಾರ ಮಾಡ್ಬಿಡ್ತಾ ಇದ್ದೆ. ನೀವು ಆ ದೀಪನ ಎಷ್ಟು ಉಜ್ಜಿದ್ರು ನಾನು ಬರಲ್ಲ, ಈ ಕಡೆ ತಲೆನೇ ಹಾಕಲ್ಲ. ಜೀನಿ ಎಲ್ಲೋದಿ? ದೀಪ ಎಷ್ಟು ಉಜ್ಜಿದ್ರು ಜೀನಿ ಬರ್ತಾನೆ ಇಲ್ಲ. ನಿಮ್
ಯೋಗ್ಯತೆಗೆ ನಿಮ್ಮ ಅತಿ ಆಸೆನ ನಮ್ಮಿಂದ ಇರ್ಲಿ, ಆ ಜೀನಿ ಕೈಲೇ ಸ್ಯಾಟಿಸ್ಫೈ ಮಾಡಕ್ ಆಗ್ಲಿಲ್ವಲ್ಲಿ. ಅದಕ್ಕೆ ಹೆಂಡತಿ ಅನ್ನೋದು. ವಾಯ್ಸು! ಸಡನ್ ಆಗಿ ಗುರ್ತೆ ಸಿಗ್ದಂಗೆ ಆಗ್ಬಿಡ್ತಿಲ್ಲಪ್ಪ. ಅಲ್ಲೇನೋ ಫುಲ್ ಬ್ಲೂ ಕಲರ್ ಅದು ಇದೆಲ್ಲ ಹಾಕೊಂಡು. ಬಟ್ ನಿಜವಾಗ್ಲೂ ಈ ಸ್ಕಿಟ್ ನೋಡ್ಬೇಕಾದ್ರೆ ನನಗೆ ಒಂಥರ ಆಸೆ ಆಗ್ತಾ ಇತ್ತು. ನಿಜವಾಗ್ಲೂ ನಮಗೂ ಈ ತರ ಒಂದು ಲೋಕ ಸಿಕ್ಕಿ ನಾವು ಈ ತರ ಎಲ್ಲ ಹೋಗಿ ಮೋಡ ಬಂದು ಬಿಯರ್ ಕೊಟ್ಟಿ ಯಾರಿಗ ಇಷ್ಟ ಆಗಲ್ಲ ಈ ತರ. ಈಗ ನಮ್ಮ ರಚಿತಾ ಅವ್ರಿಗೆ ಈ ಸ್ವರ್ಗ ಯಾವ ತರ ಇಷ್ಟ ಆಗಿದೆ ಅಂತ. ಎಸ್ ರಚು. ನೋ ವರ್ಡ್ಸ್, ಬಿಕಾಸ್ ಅಷ್ಟು ಅದ್ಭುತವಾಗಿ ಒಂದು ಸಿನಿಮಾ ನೋಡ್ದಂಗೆ ಇತ್ತು ಖಂಡಿತವಾಗ್ಲೂ. ಆ್ಯಂಡ್ ಟೆಕ್ನಿಕಲಿ ಎಷ್ಟು ಕಷ್ಟ ಆಯಿತು ಇವಾಗ ನಾವು ನೋಡ್ತಿರ್ಬೇಕಾದ್ರೆ ನಮಗೆ ಅನಿಸ್ತು. ಆ್ಯಂಡ್ ಪ್ರೆಸೆಂಟೇಷನ್ ಇಸ್ ಲೈಕ್ ವಾವ್. ಈ ಸ್ಕಿಟ್ ಪ್ಲಾನ್ ಮಾಡಿದ್ದು ಹೆಂಗೆ ಅಂತ ನನ್ಗೆ ಗೊತ್ತಿಲ್ಲ, ಬಟ್ ಪ್ಲಾನ್ ಮಾಡಿ ಅದನ್ನ ಪ್ರಾಪರ್ ಆಗಿ ಎಕ್ಸಿಕ್ಯೂಟ್ ಮಾಡಿದಕ್ಕೆ 1 round of a big applause. ಫಸ್ಟ್ ಟೈಮ್ ನಾನು ಅನಿಲ್ನ ಒಂದು ವೆರಿ ಡಿಫ್ರೆಂಟ್ ಗೆಟಪ್ ಅಲ್ಲಿ ನೋಡ್ತಿರೋದು. ಅನಿಲ ನಿನ್ನ ಕಾಸ್ಟ್ಯೂಮ್ ಡಿಸೈನ್ ಅಂಡ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ವಾವ್, ನಿಜವಾಗ್ಲೂ ಒಂದು ಸಿನಿಮಾ ನೋಡ್ದಂಗ ಅನ್ಸ್ತು. ವೆರಿ ನೈಸ್, ಚೆನ್ನಾಗಿತ್ತು ಕಂಡು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆಕ್ಚುಲಿ ರಚು ಹೇಳಿದ್ದು ಸಿನಿಮಾ ನೋಡ್ದಂಗ ಆಯ್ತು ಅಂತ. ನಮ್ಮ ಗುರು ಸರ್ಗೆ ಹೇಗೆ ಅನ್ಸಿರ್ಬೋದು ಅಂತ ಕೇಳೋಣ. ಗುರು ಸರ್ ಹೇಗನ್ನಿಸ್ತು? ಸಿಂಪಲ್ ವರ್ಡ್, ಜಸ್ಟ್ ಅಮೇಝಿಂಗ್. ಒಂದು ನಮ್ಮ ಜೀನಿ ಮೇಕಪ್ ಕಾಸ್ಟ್ಯೂಮ್ಸ್ ಎರಡು ಸೂಪರ್. ಫಸ್ಟ್ ಇದಕ್ಕೆ ಕಂಗ್ರ್ಯಾಚುಲೇಷನ್ ಟೆಕ್ನಿಕಲ್ ಟೀಮ್. ಐ ಥಿಂಕ್ ಮಜಾ ಭಾರತದಲ್ಲಿ ಇಟ್ಸ್ ಅ ವೆರಿ ಡಿಫರೆಂಟ್ ಎಕ್ಸ್ಪೆರಿಮೆಂಟ್. ಸೊ ಕಂಗ್ರ್ಯಾಚುಲೇಷನ್ಸ್ ಟೀಮ್. ಆಮೇಲೆ ನನಗೆ ಇನ್ನೊಂದು ಇಷ್ಟ ಆಗಿದೆ ಅಷ್ಟೇ, ಒಂದು ಒಳ್ಳೆ ಮೆಸೇಜು. ಹೆಂಗಸ್ರ ಆಸೆನ ತೀರ್ಸಕ್ ಸಾಧ್ಯನೇ ಇಲ್ಲ, ಜೀನಿಗೂ ಸಾಧ್ಯ ಇಲ್ಲ. ನಾನು ಬರೀ ಗಂಡಸಿಗೆ ಸಾಧ್ಯ ಇಲ್ಲ ಅನ್ಕೊಂಡೆ, ನೋಡೋಕೆ ಜೀನಿಗೂ ಸಾಧ್ಯ ಇಲ್ಲ. ಸೊ ಆ ಮಾರಲ್ ತುಂಬಾ ಚೆನ್ನಾಗಿತ್ತು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಒಟ್ನಲ್ಲಿ ಈ ಸ್ಕಿಟ್ ಇಂದ ಗೊತ್ತಾಗಿದ್ದು, ಹೆಂಡತಿ ಆಸೆನ ಜಗತ್ತಲ್ಲಿ ಯಾರು ಈಡೇರಿಸಕ್ ಸಾಧ್ಯ ಇಲ್ಲ. ಜೀನಿ ಎಲ್ಲ ರಪ್ಪ ಬಂದ್ರು ಸಾಧ್ಯ ಇಲ್ಲ. ಬಟ್ ಅಗೇನ್ ಒನ್ಸ್ ಅಗೇನ್ ಸೆಟ್ ವರ್ಕ್ ಅಮೇಸಿಂಗ್. ಬರೀ ಚಪ್ಪಾಳೆ. ಥ್ಯಾಂಕ್ ಯು. ನಮ್ಮ ಮನೆಯಲ್ಲಿ ನೆಲಮಾಳಿಗೆನೆ ಕುಸಿತಾ ಇದೆ, ಕಂಡವ್ರ ಮನೆಯಲ್ಲಿ ಕಿಟಕಿ ಸರಿ ಇಲ್ಲ ಅಂತ ಅಂತಿದ್ರಂತೆ. ಯಾವಾಗಲೂ ಹಿಂಗೆ ರೀ, ಬೇರೆಯವ್ರ ಮನೆ ವಿಚಾರ ಅಂತಂದ್ರೆ ಬೊಜ್ಜಿ ಬೋಂಡ ತಿಂದಂಗೆ ಇರುತ್ತೆ. ಅಯ್ಯ, ಕಂಡವ್ರ ಮನೆ ವಿಚಾರ ನಮಗೆ ಯಾಕೆ? ಆದ್ರೂ ಇಲ್ಲೊಂದು ವಿಚಾರ ಇದೆ, ನೋಡ್ಕೊಂಬರೋಣ ಬನ್ನಿ. ಕಲ್ಲರಳಿ ಹೂವಾಗಿ ಹೂವರಳಿ ಹೆಣ್ಣಾಗಿ ಸೊಗಡಿನ ಮಣ್ಣಿನ ಮಗಳಾಗಿ ಅರಿಶಿನ ಕುಂಕುಮ ಸಿರಿಗಾಗಿ ಝುಮ್ ಎಂದಳು ಎದೆಯಲಿ ಪದವಾಗಿ. ಅಯ್ಯೋ, ಎಲ್ರು ನನ್ನ ಇದೇ ರೀತಿ ನೋಡ್ತಾ ಇದ್ರೆ ಈ ಬ್ಯೂಟಿ ಅನ್ನೋ ಕ್ಯೂಟ್ ಫಿಗರ್ಗೆ ದೃಷ್ಟಿ ಆಗಲ್ವಾ? ಆಕ್ಚುಲಿ ನಾನ್ ಮದ್ವೆನೇ ಆಗ್ಬಾರ್ದು ಅನ್ಕೊಂಡಿದ್ದೆ. ಸಿಕ್ಕಾಪಟ್ಟೆ ಪ್ರಪೋಸಲ್. ಇನ್ಫ್ಯಾಕ್ಟ್ ನಾನು ಹೇಳಿದ್ರೆ ನೀವು ನಂಬಲ್ಲ, ಧ್ರುವ ಸರ್ಜಾ ನನ್ನ ಐಬ್ರೋ ಎತ್ತಿ ನೋಡ್ತಾ ಇದ್ರು. ಯಶು, ನೀನಂದ್ರೆ ನನ್ನ ಕ್ರಶ್ ಅಂದ್ರು. ನಾನು ಹೇಳಿಲ್ವಾ, ನಾನು ಹೇಳಿದ್ರೆ ನೀವು ನಂಬಲ್ಲ ಅಂತ? ಅಯ್ಯೋ, ಇನ್ ನಮ್ ಸೆಟ್ ಅಲ್ಲಂತೂ ಕೇಳಲೇಬೇಡಿ. ನಾನ್ ಬಂದ್ರೆ ಸಾಕು, ನಮ್ ಹುಡುಗರೆಲ್ಲ ತಾ ಮುಂದು ನಾ ಮುಂದು ಅನ್ಕೊಂಡು ನನ್ನ ನೋಡಕ್ಕೆ ನನ್ನ ಹಿಂದೆ ಕ್ಯೂ ನಿಲ್ತಾ ಇದ್ರು. ನಾನು ಒಂದಿನ ಬಂದಿಲ್ಲ ಅಂದ್ರೆ ಸಾಕು, ನನ್ ಸಲುವಾಗಿ ಕಾದು ಕಾದು ಸುಸ್ತಾಗ್ಬಿಡ್ತಾರೆ. ಇವ್ರನ್ ಬಿಟ್ಟಾಕಿ ಇನ್ನ ಸೆಲೆಬ್ರಿಟಿಗಳನ್ನಂತೂ ಕೇಳಲೇಬೇಡಿ. ಟೀ ಬಾಸು ಫುಲ್ ಅಂತಾರೆ, ಸುದೀಪ್ ಸರು ತಿತ್ಲಿ ಅಂತಾರೆ, ಪುನೀತ್ ಸರು ಕಲ್ಯಾಣ ಮಂಟಪಕ್ ಬಾರೆ ಅಂತಾರೆ, ಇನ್ನ ಶರಣ್ ಸರ್ ಅಂತೂ ಮನೆ ತನಕನೇ ಬಾ ಅಂತಾರೆ. ಅದಕ್ಕೆ ಫೋನೇ ಸ್ವಿಚ್ ಆಫ್ ಮಾಡ್ಬಿಟ್ಟೆ. ಗುರು ಸರ್, ಇವ್ರಿಗೆಲ್ಲ ನನ್ನ ನಂಬರ್ ಯಾಕೆ ಕೊಡಕ್ ಹೋದ್ರಿ ನೀವು? ಅವರೆಲ್ಲ ಆಕ್ಚುಲಿ ಕಾಲ್ ಮಾಡಿದ್ದು ಲ್ಯಾಗ್ ಮಂಜ, ಜಗಪ್ಪ, ಕಾರ್ತಿಕ್ ಇವ್ರು ಮಾಡಿದ್ದು. ನೀನ್ ಯಶಂತ್ ತಿಳ್ಕೊಂಡಿಯಾ? ತಪ್ಪದು, ಭ್ರಮೇಲಿದ್ಯಾ, ಭ್ರಮೆ. ಅದಕ್ಕೆ
ಫೈನಲಿ ಐ ಹ್ಯಾವ್ ಡಿಸೈಡೆಡ್. ನಾನು ಲವ್ ಮಾಡ್ಬೇಕು, ಟ್ರಾವೆಲ್ ಮಾಡ್ಬೇಕು, ಶಾಪಿಂಗ್ ಮಾಡ್ಬೇಕು, ಆಮೇಲೆ ಇಷ್ಟ ಆದ್ರೆ ಮದ್ವೆ ಆಗ್ಬೇಕು. ಇಷ್ಟೆಲ್ಲ ಮಾಡಕ್ಕೆ ಒಬ್ಬ ಬಕ್ರ ಸಿಗ್ಬೇಕು. ಎಲ್ಲಿ ಕಾಣೇನೋ ಹುಡುಗಿನ ಎಲ್ಲಿ ಕಾಣೇನೋ ಬಟ್ಟೆ ಬರೆ ಹಾಕಿಕೊಂಡ ಸನಿಲಿಯನ್ ಫ್ಯಾನು ನಾನು ಯಾಕೋ ನನ್ನ ಯಾರು ನಂಬಲ್ಲ. ಹಾಯ್ ಸರ್. ಮನುಷ್ಯ ಅಂದ್ಮೇಲೆ ಮನೆ ಇರ್ಬೇಕು, ಬಾಳೆ ಅಂದ್ಮೇಲೆ ಕೊನೆ ಇರ್ಬೇಕು, ರಾಗಿ ಅಂದ್ಮೇಲೆ ತೆನೆ ಇರ್ಬೇಕು, ಕತ್ತೆ ಅಂದ್ಮೇಲೆ ಕೊನೆ ಇರ್ಬೇಕು, ಹುಡುಗ ಅಂದ್ಮೇಲೆ ಆಟ ಇರ್ಬೇಕು, ಆಟಲ್ಲಿ ಲವ್ ಇರ್ಬೇಕು, ಲವ್ ಮಾಡಕ್ಕೆ ಒಂದ್ ಹುಡುಗಿ ಬೇಕು. ಅಂತ ಹುಡುಗಿನ ನಾನು ಬಸ್ ಸ್ಟ್ಯಾಂಡ್ ಅಲ್ಲಿ ನೋಡ್ದೆ, ಕಳೆದೋದೆ, ಫಿದಾ ಆದೆ, ಫಾಲೋ ಮಾಡ್ದೆ, ಫೈನಲಿ ಇಲ್ಲಿ ತನಕ ಹುಡ್ಕೊಂಡು ಬಂದೆ. ಆ ಹಕ್ಕಿ ಇಲ್ಲೇ ಎಲ್ಲೋ ಹಾರು ಹೋಯ್ತು. ನಿಮ್ದ? ನಿಮ್ದೆ ಕೆಳಗ್ ಬಿದ್ದಿತ್ತು, ಎತ್ಕೊಡೋಣ ಅಂತ ಬಂದೆ. ಇದು ನಂದಲ್ಲ, ನಿಮ್ದು ಅನ್ಸುತ್ತೆ. ನಿಮ್ದೇ ಅನ್ಸತ್ತೆ. ಇಲ್ಲ, ನಿಮ್ದು ನಿಮ್ದು ಅನ್ಸತ್ತೆ. ನಿಮ್ದು ಅನ್ಸುತ್ತೆ. ನೀವ್ಯಾಕ್ ನನ್ನ ಹಿಂದೆ ಬರ್ತಾ ಇದ್ದೀರಾ? ನೀವು ನಡ್ಕೊಂಡು ಹೋಗ್ತಿದ್ರೆ ನವಿಲ್ ಕುಣ್ದಂಗ ಆಗುತ್ತೆ. ನವಿಲಿನ ಅಂದ ಹಿಂದೆ ನಿತ್ರೆ ಕಾಣಲ್ಲ, ಮುಂದ್ ಬಂದ್ ನೋಡ್ಬೇಕು. ಬಸ್ ಕಂಡಕ್ಟರ್ನ ಬಿಟ್ರೆ ಮುಂದೆ ಬರಕ್ ಹೇಳಿದ್ದು ನೀವೊಬ್ರೆ. ಲೇ, ಯಾರೋ ನೀನು? ರೋಡ್ ರೋಮಿಯೋ ಅನ್ಕಳಿ, ಬೀದಿ ಕಾಮಣ್ಣ ಅನ್ಕಳಿ, ನಿಮಗ್ ಬಿಸಿ ಆದಾಗ ಗಾಳಿ ಬೀಸೋ ಫ್ಯಾನ್ ಅನ್ಕಳಿ, ನೀವ್ ಇಷ್ಟಪಟ್ರೆ. ಹೆಂಗಿದೆ ಮೈಗೆ? ಬಾಯಲ್ಲಿ ಥರ್ಮೋಮೀಟರ್ ಇಟ್ರು ಬ್ಲಾಸ್ಟ್ ಆಗುವಷ್ಟು ಹೀಟ್ ಆಗಿದೆ. ಹಾಗಾದ್ರೆ ಯಾವ್ದೋ ಕೆರೆನೋ ಬಾವಿನೋ ನೋಡ್ಕೊಳ್ಳಿ, ಸರಿ ಹೋಗ್ಬೋದು. ಕೆರೆ ಬಾವಿಗೆ ಬಿದ್ದು ಕೂಲ್ ಆಗಂತ ಹೀಟ್ ಅಲ್ಲ ಅದು. ಅಲ್ಲ ಕಣ್ರಿ, ಪ್ರಪಂಚದಲ್ಲಿ ಎಷ್ಟೋ ಜನ ಹುಡುಗಿರಿದ್ದಾರೆ, ನನ್ ಹಿಂದೆನೆ ಯಾಕೆ ಬಿದ್ರಿ? ಕೈಯಲ್ಲಿ 5 ಬೆರಳಿದ್ರು ಸಿಗರೇಟ್ ಹಿಡಿಯೋದು 2ನೇ ಬೆರಳಲ್ಲಿ ತಾನೆ. ಪಂಚು ಸಕ್ಕದಾಗಿದೆ, ಬರ್ಲಾ? ನೀನು ಇಷ್ಟು ಸಂದಾಗಿದ್ರೆ ಹಿಂಗೆ ಕಣಮ್ಮ, ಓಟು ಹಾಕೋ ವಯಸ್ಸು ಬಂದ್ರೆ ಐಲು ಫೈಲಮ್ಮ. ಲೇ, ಮನೇಲಿ ಹೆಣ್ಮಕ್ಳಿಲ್ವಾ? ಹೆಣ್ಮಕ್ಳು ಇದ್ದಾರೆ, ನನ್ನ ಮಕ್ಕಳಿಲ್ಲ. ಏನ್ರಿ ಮಾತಾಡ್ತಾ ಇದ್ದೀರಾ? ನಾನ್ ಕನ್ನಡ ಅಂತ ಅನ್ಕೊಂಡಿದ್ದೀನಿ, ನಿಮಗೆ ಹಿಂದಿ ತರ ಕೇಳಿಸ್ತಿದ್ಯಾ? ಇದ್ಯಾಕೋ ಸ್ವಲ್ಪ ಜಾಸ್ತಿ ಆಯ್ತು. ಹೌದಾ? ಮತ್ತೆಲ್ಲ ಕಮ್ಮಿ ಆಯ್ತು ಅಂತಾರೆ. ಏನು ಹೈಟು? ಇದ್ಯಾಕೋ ನಿಮ್ಗೆ ಓವರ್ ಆಯ್ತು ಅಂತ ಅನಿಸ್ತಿಲ್ವಾ? ಹೌದಾ? ಮತ್ತೆಲ್ಲ ಡಲ್ ಆಯ್ತು ಅಂತಾರೆ. ಏನು ಕಲ್ಲರ್ ರೀ? ಏನ್ರಿ ಈ ನಡುವೆ ನನಗೆ ಯಾಕೋ ಕನಸೇ ಬೀಳ್ತಿಲ್ಲ. ಯಾಕೆ? ಯಾಕಂದ್ರೆ ರಾತ್ರಿ ನಿದ್ದೆನೆ ಬರ್ತಿಲ್ಲ. ಮೋಸ್ಟ್ಲಿ ಫ್ಯಾನ್ ಕೆಟ್ಟಿರ್ಬೇಕು. ಇಲ್ಲ, ಮನಸ್ಸು ಕೆಟ್ಟಿದೆ. ತಕೊಂಡೋಗಿ ಗುಜ್ರಿಗೆ ಹಾಕಿ ಹಾಕೋಣ ಅಂತ ಅನ್ಕಂಡೆ. ನಿಮ್ಮನ್ನ ಯಾರಾದ್ರೂ ಮುಟ್ಬಿಡ್ತಾರೇನೋ ಅಂತ ಭಯ. ನನ್ನನ್ನ ಯಾರ್ರಿ ಮುಟ್ತಾರೆ? ಆ ಮನಸ್ಸು ತುಂಬಾ ಇರೋದು ನೀವೇ ಅಲ್ವಾ? 9 9 9 ತೋಳ ಹಳ್ಳಕ್ಕೆ ಬಿತ್ತು. ನೀವು ನನ್ನನ್ನೆಲ್ಲೋ ನೋಡ್ದಂಗ ಅನಿಸ್ತಾ ಇಲ್ವಾ? ಇಲ್ವಲ್ಲ, ನೆನಪು ಮಾಡ್ಕೊಳ್ಳಿ. ಇಲ್ಲ, ನೆನ್ಪಾಗ್ತಿಲ್ಲ. ಬಸ್ ಸ್ಟ್ಯಾಂಡ್ ಅಲ್ಲಿ ನಿಮ್ಮನ್ನ ನೋಡಿ 1 ವಾರದಿಂದ ಫಾಲೋ ಮಾಡ್ತಾನೇ ಇದ್ದೆ. ಗೊತ್ತು, ನೋಡ್ದೆ. ನೋಡಿದ್ರಾ? ಮತ್ ನನಗೆ ಗೊತ್ತೇ ಆಗ್ಲಿಲ್ಲ. ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ನೋಡೋದು ಹೆಣ್ಮಕ್ಳಿಗೆ ಚೆನ್ನಾಗ್ ಗೊತ್ತು. ನಿಮ್ ಹೆಸರು? ತಿಪ್ಪೇಸ್ವಾಮಿ. ಹೆಸರು ತುಂಬಾ ಹಳೇದಾಗಿದೆ ಅಪ್ಪ. 2.5 ಲಕ್ಷ ಸಂಬಳ. ಸಕ್ಕತ್ತಾಗಿದೆ ಹೆಸರು. ವರ್ಷಕ್ಕೆ ಲೆಕ್ಕ ಹಾಕಿ. ತಿಂಗಳಿಗೆ ಅಷ್ಟಾದ್ರೆ ವರ್ಷಕ್ಕೆ ಎಷ್ಟಾಗತ್ತೆ ಲೆಕ್ಕ ಹಾಕಿ. ನೀವು ನೋಡಕ್ ಹೆಂಗಿದ್ದೀರಾ ಗೊತ್ತಾ? ಹೇಗಿದ್ದೀನಿ? ಸೇಮ್ ಟು ಸೇಮ್ ಸುದೀಪ್ ಸರ್. जंगल में सिंगल शेर नाम है उसका बब्बर शेर. ಯಾಕೋ ಹೈಟ್ ಮ್ಯಾಚ್ ಆಗ್ತಿಲ್ಲ. ಹೌದು. ಹಾಗಾದ್ರೆ ನೀವು ಪಕ್ಕ ಪಕ್ಕ ಯಶ್. ಕರೆಕ್ಟ್ 1 ವರ್ಷದಿಂದ ಮಜಾ ಭಾರತಕ್ಕೆ ಬಂದೆ. ಹುಲ್ ಮೇಲೆ ಬಿದ್ದಂಗಾಯ್ತು. ಡೈಲಾಗ್ ಹೇಳ್ಕೊಡಿ ಅಂದ್ರೆ ಹೊಡೆದ್ರು, ಪಂಚ್ ಹೇಳ್ಕೊಡಿ ಅಂದ್ರೆ ಸರ್ಕಲ್ ಅಲ್ಲಿ ನಿಲ್ಸಿ ತುಪುಕ್ ಅಂತ ಉಗಿದ್ರು. ಅವ್ರಿಗೆ ಆಗ ಗೊತ್ತಿರ್ಲಿಲ್ಲ ಮಜಾ ಭಾರತಕ್ಕೆ ಬಂದಿದ್ದು ಆರ್ಟಿಸ್ಟ್. ಬಡದು ಬಡದು ತಟ್ಟಿ ತಟ್ಟಿ ಈಗ ಕಾಮಿಡಿಯನ್ ಆಗಿದ್ದೀನಿ. ಈ ಕಾಮಿಡಿಯನ್ಗೆ ಗೊತ್ತಿರೋದು ಒಂದೇ. ಯಾಕೋ ನೀವ್ ಹೇಳ್ತಿರೋ ಡೈಲಾಗ್ ಅಲ್ಲಿ ದಮ್ಮಿಲ್ಲ ಅನ್ನಿಸ್ತಿದೆ. ಹಾಗಾದ್ರೆ ನೀವು ಪಕ್ಕ ಪಕ್ಕ
ಅವ್ರ ತರ ಸ್ಟೆಪ್ ಹಾಕಕ್ ನಿಮಗ್ ಬರಲ್ಲ, ನೀವ್ ಯಾಕೋ ನಾನ್ ಸಿಂಗಲ್ ಸ್ಟೆಪ್ ಹಾಗಾದ್ರೆ ನೀವು ಪಕ್ಕ ಅದೇ ಅದೇ ಅಂದ್ರೆ ಅದೇ ಕಣ್ರಿ, ಅದೇಂದ್ರೆ ಯಾರು? ಕನ್ನಡದ ಕರಿಚಿರತೆ ದುನಿಯಾ ವಿಜಿ. ಥ್ಯಾಂಕ್ ಯು. ನಿಮ್ ಸ್ಮೈಲ್ ತುಂಬಾ ಕ್ಯೂಟ್ ಆಗಿದೆ. ಅಯ್ಯೋ, ನಾನು ತುಂಬಾ ಕ್ಯೂಟ್ ಅಂತ ನಮ್ಮಮ್ಮ ಹೇಳ್ತಾನೆ ಇರ್ತಾರೆ. ಹೆತ್ತವ್ರಿಗೆ ಹೆಗ್ಗಣನೆ ಮುದ್ದು. ನನ್ನ ನೋಡ್ಕೊಂಡ್ ಮನೆ ತನಕ ಬಂದಿದ್ದೀರಾ? ಹುಡುಗಿಯರ ಮನಸ್ಸು BTS ಬಸ್ ಸೀಟ್ ಇದ್ದಂಗೆ, ಕಾಲಿದ್ದಾಗ್ಲೇ ಕೂರ್ಬೇಕು, ಇಲ್ಲ ಅಂದ್ರೆ ಬೇರೆಯವ್ರು ಕೂತ್ ಬಿಡ್ತಾರೆ. ಯಾಕೆ? ನಾನಂದ್ರೆ ಅಷ್ಟಿಷ್ಟನಾ? ಎಷ್ಟಿಷ್ಟ ಅಂದ್ರೆ ನಿಮ್ ತರ 10 ಹುಡುಗರಿದ್ರು ಲವ್ ಮಾಡ್ಬಿಡ್ತೀನಿ. ಪ್ರಪಂಚದಲ್ಲಿ ಮೋಸ್ಟ್ ಬ್ಯೂಟಿಫುಲ್ ಹುಡುಗಿ ಯಾರು ಗೊತ್ತಾ? ಯಾರು? ಹೋಗಿ ನಿಮ್ಮನೆ ಕನ್ನಡಿ ನೋಡಿ. ಐ ಲವ್ ಯು ಟು. ನಾನು ಐ ಲವ್ ಯು ಅಂತ ಹೇಳಲಿಲ್ಲ. ಇವಾಗ ಹೇಳಿದ್ರಲ್ಲ. ಚೀಟಿಂಗ್. ಏನ್ ಚೀಟಿಂಗ್ ಇಲ್ಲ. ನಾನ್ ನಿಮ್ಮನ್ನ ಫಾಲೋ ಮಾಡುವಾಗ ನೀವು ನನ್ನ ನೋಡಿದ್ರ? ನೋಡ್ದೆ. ಹಾಗಾದ್ರೆ ನಿಮ್ಗೆ ನನ್ ಮೇಲೆ ಲವ್ ಆಗಿಲ್ವಾ? ಇಲ್ಲ. ನಿಜವಾಗ್ಲು? ಪಕ್ಕ ಕನ್ಫರ್ಮ್ ನೀವು ಒಪ್ಕೊಂಡ್ರಿ? ಏನಂತ? ಇದು ಐ ಲವ್ ಯು ಬೆರಳು, ಇದು ಐ ಹೇಟ್ ಯು ಬೆರಳು. ನೋ ಚೀಟಿಂಗ್ ಚೀಟಿಂಗ್ ಚೀಟಿಂಗ್. ನೋ ಚೀಟಿಂಗ್, ಓನ್ಲಿ ಚಾಟಿಂಗ್. ಗಿವ್ ಮಿ ಯುವರ್ ಫೋನ್ ನಂಬರ್. ನೋ. ಕನ್ನಡದಲ್ಲಿ ಐ ಲವ್ ಯು ಏನ್ ಹೇಳ್ತಾರೆ? ನಾನು ನಿನ್ನ ಪ್ರೀತಿಸ್ತೀನಿ. ನಾನು ನಿಮ್ಮನ್ನ ತುಂಬಾ ಪ್ರೀತಿಸ್ತೀನಿ. ಛೀ, ಕಳ್ಳ. ಅಲ್ಲ, ಕುಳ್ಳ. ಅಲ್ಲ, ನನ್ ಮನ್ಸಿನ ನುಗ್ಗಿರೋ ಮಳ್ಳ. ನಿಮ್ ಕೈ ಕೊಡಿ. ನನಗ್ ಕೈ ಕೊಟ್ಟ ಅಭ್ಯಾಸ ಇಲ್ಲ. ಕೊಡಿ, ಭವಿಷ್ಯ ನೋಡ್ತೀನಿ. ನಿಮಗೆ ನನ್ನಿಂದ 4 ಮಕ್ಕಳಾಗತ್ತೆ ಅಂತಿದೆ. ಏನು? ಮಗಳೇ. ಅಪ್ಪ ಬಂದ್ರು. ನಾನು ಅಪ್ಪ ಆಗದ್ ಬೇಡವಾ? ನೀನ್ ಅಪ್ಪ ಆಗುವಂತೆ ಬೆಪ್ಪ, ಇವಾಗ ಹೋಗೋ ತಿಪ್ಪ. ಮಗಳೇ. ಅಪ್ಪ, ಇಲ್ಲೇ ಗಿಡಕ್ ನೀರ್ ಹಾಕ್ತಾ ಇದ್ದೀನಿ. ಎಕ್ಸ್ಕ್ಯೂಸ್ ಮೀ. ಏನು? ಮತ್ತೆ ಅದು ಏನು? ಮತ್ತೆ ಅದು ನಿಮ್ ಹೆಸರು ಏನಂತಾನೆ ಗೊತ್ತಾಗ್ಲಿಲ್ಲ. ಮಗಳೇ, ಎಲ್ಲಿದ್ಯಮ್ಮ? ನಮಸ್ಕಾರ ಸರ್, ನನ್ನ ಹೆಸರು ಪಂಚ್ ಪರಮಾತ್ಮ ಅಂತ. ಯಾವಾಗ ನನ್ನ ಹೆಂಡತಿ ಸತ್ತು ಶಿವನ್ ಪಾದ ಸೇರ್ಕೊಂಡ್ಬಿಟ್ಲು, ಅವಾಗ್ಲಿಂದ ಒಂಟಿಯಾಗಿ ಅಲ್ಲೊಂದು ಇಲ್ಲೊಂದು ಮನೆ ಕೊಟ್ಕೊಂಡು ಬಾಡಿಗೆ ಕೊಟ್ಕೊಂಡಿದ್ದೀನಿ ಸರ್. ಸರ್, ನನ್ಗೊಬ್ಳು ಮಗಳಿದ್ದಾಳೆ. ಎಲ್ಲಾ ಅಪ್ಪ ಅಮ್ಮಂದಿರೋ ಮಗಳು ಯಾವಾಗ ಓಡಾಡ್ತಾಳೋ ಅನ್ನೋ ಟೆನ್ಷನ್ ಅಲ್ಲಿ ಸತ್ರೆ, ನನ್ನ ಮಗಳು ಆ ಟೆನ್ಷನ್ ಇಂದ ದೂರ ಇಟ್ಟಿದ್ದಾಳೆ. ಅದೇನ್ ನಡೆ ನುಡಿ ನಯ ವಿನಯ ಸಂಸ್ಕೃತಿಯ ಪ್ರತೀಕ ನನ್ನ ಮಗಳು. ಇಷ್ಟೊತ್ತಿಗೆ ಮನೆ ಬಾಡಿಗೆ ಬರ್ಬೇಕಿತ್ತು, ಇನ್ನ ಬಂದಿಲ್ವಲ್ಲ. ನಮಸ್ಕಾರ ಸರ್. ನಮಸ್ಕಾರ. ನೀವು ಅದೇ ಬಾಡಿಗೆ ಮನೆಗೆ ಹೇಳಿದ್ನಲ್ಲ. ಓ, ಏನ್ ಹಿಂಗ್ ಡೈರೆಕ್ಟ್ ಆಗಿ ಬಂದ್ಬಿಟ್ರಿ? ಗೇಟ್ ಆಗಿತ್ತು, ಸೀದಾ ಬಂದ್ಬಿಟ್ಟೆ. ನಾನು ಒಳಗಿದ್ದೀನಂತ ನಿಮ್ಗೇನ್ ಗೊತ್ತಾಯ್ತು? ನಾಯಿ ಇದೆ ಎಚ್ಚರಿಕೆ ಅಂತ ಬೋರ್ಡ್ ಹಾಕಿತ್ತು. ನನ್ನ ಮನೆ ಬಾಡಿಗೆ ಬರೋರ್ಗೆ ನಾಯಿ ಇರಬಾರ್ದು, ನಿಂತರ ಬಾಯಿ ಇರಬಾರ್ದು, ಇಲ್ಲಿರೋದು ಗೊತ್ತಾಗ್ಬಾರ್ದು. ಹಂಗಿರ್ಬೇಕು. ಹಂಗಿದ್ರೆ ಆಚೆನೆ ಇರ್ಬೇಕು. ಮನೆ ತೋರಿಸಿ ಸರ್. ತಗೊಳ್ಳಿ. ಈ ತುಂಬಾ ಹಳೇದು, ತುಕ್ಕಿಡ್ದಿದೆ. ಈ ತುಕ್ಕಿಡ್ದಿರ್ಬೋದು, ಮನೆ ತುಂಬಾ ಗಟ್ಟಿಮುಟ್ಟಾಗಿದೆ. ನೋಡ್ತೀನಿ, ಹೋಗಿ ಹೋಗಿ ಮನೆ ನೋಡೋಗಿ. ಮನೆ ಹೆಂಗಿದೆ? ಮನೆ ತರ ಸೂಪರ್ ಆಗಿದೆ ಸರ್. ಅಲ್ಲಿ ಅಂಗಳ ಇದೆಯಾ? ಇದೆ ಸರ್. ಅಲ್ಲಿ ಶೂ ಬಿಚ್ಚಿಡೋದು, ಸಾಕ್ಸ್ ಬಿಡೋದು ಏನು ಮಾಡ್ಬಾರ್ದು ಕಣ್ರಿ. ಅಲ್ಲಿ ಹಾಲ್ ಇದೆಯಾ? ಇದೆ ಸರ್. ಅಲ್ಲಿ ಸೋಫಾ ಹಾಕೋದು, ಟಿವಿ ಇಡೋದು, ಫಿಶ್ ಟ್ಯಾಂಕ್ ಇಡೋದು, ಅದು ಇದು ಏನು ಮಾಡಂಗಿಲ್ಲ. ಅಲ್ಲಿ ಕಿಚನ್ ಇದೆಯಾ? ಇದೆ ಸರ್. ಅಲ್ಲಿ ಸ್ಟವ್ ಇಡೋದು, ಅಡಿಗೆ ಮಾಡೋದು ಏನೇನು ಮಾಡಂಗಿಲ್ಲ ಕಣ್ರಿ. ಹಂಗೆ ಅಲ್ಲಿ ಬೆಡ್ರೂಮ್ ಇದೆಯಾ? ಇದೆ ಸರ್. ಇಲ್ಲಿ ಬೆಡ್ ಹಾಕ್ಬಾರ್ದು, ಮಂಚ ಹಾಕ್ಬಾರ್ದು, ಮಲ್ಕೋಬಾರ್ದು ಅಲ್ವಾ? ಇಲ್ಲ, ಮನೆ ಒಳಗ್ ನಿಂತ್ಕೊಂಡು ಓನರಿಗೆ ಕೌಂಟರ್ ಹಾಕ್ಬಾರ್ದು. ಏನ್ ಸರ್ ಇದು? ಅದಾಕ್ಬೇಡ. ನನ್ನ ಮನೇಲಿ ತುಂಬಾ ಕಂಡೀಷನ್ಸ್ ಇದೆ. ರಾತ್ರಿ 8 ಗಂಟೆಗೆಲ್ಲ ಗೇಟ್ ಬೀಗ ಹಾಕ್ಬಿಡ್ತೀನಿ ಸರ್. ನನ್ ಡ್ಯೂಟಿ ಮುಗಿದೆ 9 ರಿಂದ 10 ಗಂಟೆ ಆಗುತ್ತೆ. ಡೈಲಿ 2 ಅವರ್ ಪರ್ಮಿಷನ್ ತಗೊಂಡ್ ಬನ್ರಿ. ನೋಡಿ, ನಮ್ಮ ಮನೇಲಿ ನಾನ್ ವೆಜ್ ಮಾಡಲ್ಲ. ನಿಮ್ ಮನೇಲಿ ನಾನ್ ವೆಜ್ ಸ್ಮೆಲ್ಲು ಬರಬಾರ್ದು. ಅಕಸ್ಮಾತ್ ಬಂದ್ರೆ ಅರ್ಧ ಬಟ್ಲ ನಮ್ಮ ಮನೆಗೆ ತಂದ್ಬಿಡಿ. ಅದು ಮನೇಲಿ ಯಾರ್ಯಾರು ಇರ್ತೀರಾ? ನಾನು, ನನ್ನ ತಂಗಿ. ನಿಮ್ ತಂಗಿ ಎಲ್ಲ ಕಾಣ್ತಾ ಇಲ್ಲ. ನನ್ನ ನೆರಳು, ನನ್ನ ಕರುಳು, ನನ್ನ ಹುಟ್ಟಿದವಳು ಒಂದೇ ಮಡಿಲ ಮಿತ್ತೆಯಲ್ಲಿ. ಲೊಕೇಶನ್ ಶೇರ್ ಮಾಡಿದ್ನಲ್ಲಮ್ಮ, ಯಾಕೆ ಲೇಟು? ಬಾರ್ಗ್ ಹೋಗಿದ್ದೆ ಅಣ್ಣ. ಬಾರ್ಗ?
ನನ್ಗೆ ನೆಗಡಿ ಲೈಟ್ ಆಗಿ ರಮ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ನಿನ್ನೆ ನೀನ್ ಹೇಳಿದ್ದಲ್ಲ, ಅದಕ್ಕೆ ನಿನ್ಗೋಸ್ಕರ ಹೋಗಿದ್ದೆ ಅಣ್ಣ. ಅರ್ಚಿ ಬಾರ್ ಹತ್ರ ಯಾಕಮ್ಮ ಹೋಗಿದ್ದೆ? ಬಾರ್ ನಮ್ಮ ಹತ್ರ ಬರಲ್ವಲ್ಲಣ್ಣ. ಕಂದ, ಇಲ್ಲಿ ಕೆಳಗಡೆ ಏನು ಬಿದ್ದೈತು ನೋಡವಾ? ಎಲ್ಲಣ್ಣ ಎಲ್ಲಿ? ಎಷ್ಟು ಸಲ ಹೇಳಿದೀನಿ ಈ ತರ ರೂಪಾಯಿ ಜೋಕ್ಸ್ನ ಮಾಡ್ಬೇಡ ಅಂತ. ಛೇ 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 ತೂ 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 ಅಸಹ್ಯ. ಇದು ಒಂದು ಹೆಣ್ಣ, ಇವಳು ಡ್ರೆಸ್ ನೋಡ್ರಿ. ಸಾರ್, ಮಾಡ್ರನ್ ಡ್ರೆಸ್ ಹಾಕ್ತವ್ರೆಲ್ಲ ಕೆಟ್ಟವ್ರೆಲ್ಲ, ಚೂಡಿದಾರ ಹಾಕ್ತವ್ರೆಲ್ಲ ಒಳ್ಳೆಯವರು ಅಲ್ಲ. ನನ್ ತಂಗಿ ನನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾಳೆ, ನೋಡ್ತೀರಾ? ಅರ್ಷಿ, ಈ ಮಡಕೆ ಹೊಡ್ದಾಕಮ್ಮ. ಹಂಗ ಬೈಲಿ, ಅಲ್ಲಿ ಹೋಗಿ ಆ ರಜನಿ ಬುಡೆ ಹೊಡ್ದಾಕು. ಇಲ್ಲಿಂದ ನೆಗದು ಬಿದ್ದು ಸಾಯ್ತ್ಯಾ? ಇಲ್ಲಣ್ಣ. ಯಾಕೆ? ನಾನ್ ಸತ್ರೆ ನೀನ್ ಅಳ್ತೀಯ ಅಣ್ಣ. ನಿನಗ್ ನೋವಾಗೋ ಕೆಲ್ಸ ನಾನು ಯಾವ್ದು ಮಾಡಲ್ಲ ಅಣ್ಣ. ನಾನು ಸ್ವಲ್ಪ ಲೋಸು ಬರೀ ಟೌಗಳು. ಇವಳು ಹುಟ್ಟು ನೋಡಿದ್ರೆ ಗೊತ್ತಾಗತ್ತೆ, ಇವಳು ತುಂಬಾ ದಿನ ಮನೇಲಿ ಇರಲ್ಲ, ಯಾವನ್ ಜೊತೆನೋ ಓಡೋಗ್ತಾಳೆ. ಹೆಣ್ಮಗು ಅಂದ್ರೆ ಹೆಂಗಿರ್ಬೇಕು, ನನ್ನ ಮಗಳ್ ನೋಡಿ ಕಲಿಬೇಕು. ಮಗಳೇ, ನೋಡ್ರಿ, ಇವಳೇ ನನ್ನ ಮಗಳು. ಸಾಕ್ಷಾತ್ ಗೃಹಲಕ್ಷ್ಮಿನೇ ದರೆಗಿಳಿದು ಬಂದು ಹ್ಯೂಮನ್ ಗೆಟಪ್ ಅಲ್ಲಿ ಓಡಾಡ್ತಾ ಇದೆ. ಮಗಳೇ, ಕಾಲೇಜ್ಗೆ ಹೋಗಕ್ ಇನ್ನ ಟೈಮ್ ಇದೆ, ಇಷ್ಟು ಬೇಗ ಎಲ್ಗ ಹೋಗ್ತಾ ಇದೀಯಮ್ಮ? ಬುಲ್ ಟೆಂಪಲ್ ನಲ್ಲಿ ನನ್ ಫ್ರೆಂಡ್ ಬರ್ತ್ಡೇ ಇದೆಯಪ್ಪ. ನೋಡಿದ್ರಾ, ನೀವು ಬರ್ತಡೇನ ಎಲ್ಲ ಪಬ್ಬಲ್ ಮಾಡ್ಕೊಂಡ್ರೆ ನನ್ ಮಗಳು ಟೆಂಪಲ್ ಅಲ್ಲಿ ಮಾಡ್ಕತಾಳೆ. ಹಂಗೆ ಗಾಳಿ ಆಂಜನೇಯ ದೇವಸ್ಥಾನಕ್ಕೆ 21 ಪ್ರದಕ್ಷಿಣೆ ಹಾಕಿ ಆಮೇಲೆ ಕಾಲೇಜಿಗೆ ಹೋಗ್ತೀನಪ್ಪ. ಅಯ್ಯೋ, ಇದು ಹೆಣ್ಮಕ್ಳ ಲಕ್ಷಣ ಅಂದ್ರೆ. ನಿನ್ ತಂಗಿನ ಇದ್ದಾಳೆ, ಒಂದ್ ನಯ ಇಲ್ಲ, ನಾಜಾಕಿಲ್ಲ. ನೋಡು ಹೆಂಗ್ ನಡ್ಕೊಂಡು ಹೋಗ್ತಾ ಇದ್ದಾಳೆ. ಸಂಸ್ಕೃತಿಗೆ ಏನಾದ್ರೂ ರೂಪ ಅಂತ ಇದ್ದಿದ್ರೆ ಅದು ಬಂದು ನನ್ನ ಮಗಳ ಕಾಲ್ ಕೆಳಗ್ ಬಿದ್ದಿರೋದು. ಏನಾಯ್ತಮ್ಮ? ಎಕ್ಸೈಸ್ ಮರ್ತೋದ, ಪೆನ್ ಮರ್ತೋದ, ಎರೇಸರ್ ಮರ್ತೋದ, ಮತ್ತಿನ್ನೇನಮ್ಮ? ಖಾಲಿ ಬೀಳೋದ್ ಮರ್ತೋಗಿದ್ಯಪ್ಪ. ಹುಷಾರಾಗಿ ಹೋಗಮ್ಮ, ಆಚೆ ಹುಡುಗರು ಯಾರು ಸರಿ ಇರಲ್ಲ. ನೀನ್ ಬೇರೆ ಏನೂ ತಿಳಿಯೋದು ಮುಗ್ದೆ. ಹುಡುಗಿರ್ನೆಲ್ಲ ಅಕ್ಕ ತಂಗಿರ್ ಅನ್ಕೊಳ್ಳೋದು ನಮ್ ಕಾಲ ಗುರು ಸರ್ ಕಾಲಕ್ಕೆ ಹೋಯ್ತು. ಈಗಿನ ಹುಡುಗ್ರು ಯಾರು ಸರಿ ಇಲ್ಲ. ಹುಷಾರಾಗಿ ಹೋಗಮ್ಮ. ಬಾಯಪ್ಪ. ಹೋಗಮ್ಮ. ನೋಡ, ಬರೀ ಕಾಲೇಜ್ಗೆ ಹೋಗ್ತಿರೋದಕ್ಕೆ ತವ್ರ ಮನೆ ಬಿಟ್ಟು ಗಂಡನ ಮನೆಗೆ ಹೋಗೋ ರೇಂಜ್ ಅಲ್ಲಿ ಫೀಲ್ ಮಾಡ್ತಾವಳೆ. ಸರ್, ಯಾಕೋ ಅದು ಬಾಯ್ ಮಾಡ್ದಂಗಿಲ್ಲ, ಗುಡ್ ಬಾಯ್ ಮಾಡ್ದಂಗಿದೆ. ಬಾಯ್. ನನ್ನ ಮಗಳಿಗೆ ನೀನ್ ಯಾಕೋ ಬಾಯ್ ಮಾಡ್ದೆ? ನಿಮ್ ಮಗಳಿಗೆ ಯಾಕೆ ಸರ್ ಬಾಯ್ ಮಾಡ್ಲಿ? ನನ್ ತಂಗಿ ಹೋಗ್ತಾ ಇದ್ದಾಳೆ, ಅವಳಿಗೆ ಬಾಯ್ ಮಾಡಿದ್ದು. ಲೇ ಮರಿ, ನೀನು ವಯಸ್ಸು ದಾಟೆ ಕಣ ನಾನ್ ಬಂದಿರೋದು. ಒಂದು ಕಾಲದಲ್ಲಿ ನಾನು ದೊಡ್ಡ ರೌಡಿ ಕಣ. ಏರಿಯಾದಲ್ಲೆಲ್ಲ ದಾದಾ ದಾದಾ ಅಂತ ಇದ್ರು. ಈಗ ಅದನ್ನೆಲ್ಲ ಬಿಟ್ಟು ಬಾಡಿಗೆ ಮನೆ ಕೊಟ್ಕೊಂಡು ಸಮಾಜ ಸೇವೆ ಮಾಡ್ತಾ ಇದ್ದೀನಿ. ಹೇಳು ಮಗ, ಏನ ನಿಮ್ ಮನೆ ಓನರು ಹಾವಳಿ ಕೊಡ್ತಾವನ? ಅವ್ನ ಹೆಂಡತಿ ಕೈ ಹಿಡ್ದು ಎಳ್ದ್ಬಿಡಿ ಹೇಳ್ತೀನಿ. ಒಂದೇ ಒಂದ್ ಪಂಚು ಹಂಗೆ ಬಿಸಿ ಬೇಳೆ ಬಾತ್ ಹಾಕೋಬಿಡ್ಬೇಕು. ಒಂದೇ ಒಂದ್ ಮಾಂಚ ಬಾಡಿ ಫುಲ್ಲು ಡೆಡ್ ಬಡಿ ಹಾಕೋಬಿಡ್ಬೇಕು. ಬರ್ತಾ ಇದ್ದೀನಿ, ಈ ರಾಜಾವಲಿ ಬರ್ತಾ ಇದ್ದೀನಿ ಅಂತ ಹೇಳ ಅವನಿಗೆ. ನೀನೇನು ವರಿ ಮಾಡ್ಕೊಬೇಡ ಸರ್. ಆಗ್ಲಿ ಏನೋ ಹೇಳ್ತಾ ಇದ್ರಿ. ಇದು ಲಾಸ್ಟ್ ವಾರ್ನಿಂಗ್ ನಿನ್ಗೆ ಮಗ. ಪಕ್ಕ ಮಳ್ರೆ ಕಣ ಇವ್ರೆ. ನಾನೊಂದ್ ಸ್ವಲ್ಪ ಹಂಗೆ, ನಾನು 6 ಗಂಟೆಗೂ ಹೋಗಲ್ಲ. ನಾನಾಯ್ತು ನನ್ ಕೆಲ್ಸ ಆಯ್ತು ಅಂತ ಇರ್ತೀನಿ. ನಮ್ ಯಂಗ್ಸ್ಟರ್ಸು ಈ ದೇಶದ ಫ್ಯೂಚರು. ನಾನು ಯಂಗ್ಸ್ಟರ್ಸ್ಗೆ ತುಂಬಾ ವ್ಯಾಲ್ಯೂ ಕೊಡ್ತೀನಿ. ನೀವು ಅಂದ್ರೆ ನೀವು ಫ್ರೆಂಡ್ಸ್. ಓಕೆ ಮಚ್ಚ. ಹೇಳಮ್ಮ. ಅಣ್ಣ, ಯಾರೋ ಪುಂಡ ಇಟ್ರು ಚುಡಾಯಿಸ್ತಿದಾರಣ್ಣ. ಹುಷಾರು. ನನಗ್ ಗೊತ್ತು, ಇವತ್ತು ಅವಳ ಮನೆಗ್ ಬರಲ್ಲ, ಯಾವನ್ ಜೊತೆನ ಓಡೋಗ್ತಾಳೆ. ಇವ್ ಮಕನ ಯಾವನ್ ಚುಡಾಯಿಸಿರ್ತಾನೆ, ಇವಳೇ ಯಾವನಿಂದನ ಓಡೋಗಿರ್ತಾಳೆ. ಕ್ಯಾರೆಕ್ಟರ್ ಸರಿ ಇಲ್ಲ ಅಂದ್ರೆ ನೀಟಾಗಿರಕ್ಕೇನು. ಹರ್ಷಿ, ಏನಾಯ್ತಮ್ಮ? ಅಯ್ಯೋ ಅಣ್ಣ, ಪಕ್ಕದ್ ಬಿದ್ದೀವಿ ಯಾವ ಪುಂಡೈಕ್ಳುಗಳು ನನ್ ಬಗ್ಗೆ ಸರಿಯಾಗಿ ತಿಳ್ಕೊಳ್ದೇನೆ ಚುಡಾಯಿಸಕ್ ಬಂದ್ರು. ನಾನ್ ಯಾರು? ರಾಜ ಹುಲಿ ತಂಗಿ.
ಗಲ್ಲಿ ಇಟ್ಟಾಡ್ಸ್ಕೊಂಡು ನಾಯಿ ಕೊಡ್ದಂಗ್ ಕೊಡ್ತಿದ್ದೀನಿ. ಅದು ಈ ರಾಜ ಹುಲಿ ತಂಗಿ ಅಂದ್ರೆ. ಹಲೋ, ಏನು? ಯಾಕೆ ಸರ್, ಏನಾಯ್ತು? ನನ್ನ ಮಗಳು ಓಡೋದ್ಲು. ಎಲ್ರ ಮನೆಯಲ್ಲೂ ದೋಸೆ ತೂತು ಅಂತಾರೆ, ಇವ್ರ ಮನೇಲಿ ಹೆಂಚೆ ತೂತಾಗಿದೆ. ಅದ್ರ ಪಕ್ಕದ ಮನೆಯಲ್ಲೇ ಅದಿಲ್ಲ ಇದಿಲ್ಲ ಅಂತ ಇರ್ಲಿ. ಅದಕ್ಕೆ ಹೇಳೋದು ಬೆಳ್ಳಿಗಿರೋದಲ್ಲ ಹಾಲಲ್ಲ. ಗುರುಜಿ ಏನಂತ ಕೇಳೋಣ. ಸರ್ ಏನ್ ಹೇಳ್ತೀರಾ? ನಂದೀಶ್ ಸರ್, ಇದೇ ಟೈಮ್ ಸಖತ್ತಾಗಿದೆಯೋ, ಮಾಡಿದೆಲ್ಲ ಸ್ಕಿಟ್ ವರ್ಕೌಟ್ ಆಗ್ತಾ ಇದೆ. ಅವಾಗ ಭಯ ಆಗ್ತಿತ್ತು ಸರ್. ಈಗ ಯಾರ್ ಭಯ ಆಯ್ತು? ಮಲ್ಲಿಕ್ ಅನ್ಕೊಂಡ್ರೆ ಭಯನೇ ನಿಮ್ಗೆ? ಅಲ್ಲ ಸರ್, ಯಾವಾಗ ಭಯ ಹೋಯ್ತು? ಅದೇ ದಿವ್ಸನಾ? ಇಲ್ಲ ಸರ್, ನಮ್ಮ ಡೈರೆಕ್ಟರ್ ಮೆಂಟ್ರಿ ಎಲ್ಲ ಧೈರ್ಯ ಕೊಟ್ಟೆ ಮತ್ತೆಲ್ಲ ಹೇಳ್ತಾರಲ್ಲ ಸರ್, ಹಂಗಾಗಿ. ಇವತ್ತು ಮಲ್ಲಿಕಾ ಅಗೇನ್ ವೆರಿ ಗುಡ್ ಇಂಪ್ರೂವ್ಮೆಂಟ್ ಇನ್ ಪರ್ಫಾರ್ಮೆನ್ಸ್. ನೀನ್ ಇವತ್ತು ನಾಚಿಕೆ ಪಡ್ಕೊಂಡ್ರೆ ನಿಜವಾಗಿ ನಾಚಿಕೆ ಆಗಿದೆಯಾ ಅನ್ಸ್ತು ನನಗೆ. ಅಷ್ಟು ತುಂಬಾ ಚೆನ್ನಾಗಿ ಮಾಡಿದೆ. ಪರ್ಫಾರ್ಮೆನ್ಸ್ ರಿಯಲಿ ಗುಡ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ರಚಿತಾ, ನನಗೆ ತುಂಬಾನೇ ಇಷ್ಟ ಆಗಿದೆ ಅಂತ ಒಂದು ಎಂಟ್ರಿ ಹರ್ಷಿತಾ. ಅದು ಸಕ್ಕಾದ ಎಂಟ್ರಿ ಹರ್ಷಿತಾ. ಅದಕ್ಕೆ ಪ್ರಾಬ್ಲಿ ನಾವು ಇಷ್ಟು ರೆಬಲ್ ಆಗಿ ನಿಮ್ಮನ್ನ ನಾವ್ ಯಾವ ಪರ್ಫಾರ್ಮೆನ್ಸ್ ಅಲ್ಲೂ ಲೈಕ್ ಯಾವ ಸ್ಕಿಟ್ ಅಲ್ಲಿ ಕೂಡ ನಾವು ನೋಡಿರ್ಲಿಲ್ಲ. ಅಂಡ್ ಮಲ್ಲಿಕಾ, ನಂದೀಶಾ, ಆಸ್ ಯೂಶುವಲ್ ನಿಮ್ಮಿಬ್ರು ಕಾಂಬಿನೇಷನ್ ಅಂಡ್ ನಿಮ್ಮಿಬ್ರು ಪರ್ಫಾರ್ಮೆನ್ಸ್ ವಾಸ್ ಆಸಮ್. ಶ್ರೀಹರಿ, ಎಲ್ಲಿದ್ದೆ ಇಲ್ಲಿ ತನಕ? ಊರಲ್ಲಿದ್ದೆ ಮೇಡಮ್. ಹೌದಾ? ವೆರಿ ಗುಡ್. ಸೊ ವೆಲ್ಕಮ್ ಬ್ಯಾಕ್. ಚೆನ್ನಾಗಿ ಮಾಡಿದೆ ನೀನು ಕೂಡ. ಥ್ಯಾಂಕ್ ಯು ಮೇಡಮ್. ಅಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇಷ್ಟೇನಾ? ಮುಗಿದೋಯ್ತಾ ಎಪಿಸೋಡು? ಓಹ್ ಮೈ ಮಜಾ ಭಾರತ. ಸೀರಿಯಸ್ಲಿ ನಂಬಕ್ಕೆ ಆಗ್ತಿಲ್ಲಪ್ಪ. ಆದ್ರೂ ಕೆಲವೊಮ್ಮೆ ನಂಬಲೇಬೇಕಾಗುತ್ತೆ. ಇವತ್ತು ಹೋಗಿ ಬರ್ತೀವಿ, ನಾಳೆ ರಾತ್ರಿ 8 ಗಂಟೆಗೆ ಮತ್ತೆ ಬರ್ತೀವಿ. ಅಲ್ಲಿವರೆಗೂ ಶುಭ ರಾತ್ರಿ. See you, take care.